सदाशिवसमारंभां शंकराचार्यमध्यमाम् अस्मदाचार्यपर्यन्तां वन्दे गुरुपरम्परां। नारायणात् विधिर्जातो जातो नारायणात् भवः जातो नारायणादिन्द्रो नारायण नमोस्तुते। जन्म मृत्यु जरा व्याधि पारतन्त्र्यादिभिः सदा दोषैरस्पृश्य देहाय दोषैरस्पृश्य रूपाय नारायण नमोस्तुते। शतायुर्वज्रदेहाय सर्वसंपत्कराय च सर्वारिष्ट विनाशाय निंबकं दलभक्षणं। ಎಲ್ಲರಿಗೂ ಕೀರ್ತಿ ವಿಕಥನದ ಮತ್ತೊಂದು ಸುಧಾಪೂರ್ಣ ಸಂಚಿಕೆಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ಕೀರ್ತಿ ವಿಕಥನದ ಪ್ರತಿನಿಧಿಯಾಗಿ ಎಲ್ಲೆಡೆ ಹೋಗಿ ವಿದ್ವಾಂಸರನ್ನ ಭೇಟಿ ಮಾಡಿ ಆನಂದವನ್ನ ನಾನು ಪಡ್ಕೋತಿದ್ದೇನೆ, ನಾವೆಲ್ಲರೂ ಪಡ್ಕೋತಿದ್ದೇವೆ, ನಮ್ಮ ತಂಡವೇ ಇದೆ ಇಲ್ಲಿ. ಅದರೊಡನೆ ನಿಮಗೂ ಒಂದಿಷ್ಟು ಆನಂದವನ್ನ ಸಂತೋಷವನ್ನ ಆ ವಿದ್ವಾಂಸರ ಆಶೀರ್ವಾದವನ್ನ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಂದು ಎಂದಿನಂತೆ ನಾನು ಪ್ರಯತ್ನ ಪಡ್ತೇನೆ ಆ ಮಂಗಳ ಶ್ಲೋಕದಲ್ಲೇ ಆ ಒಂದು ವಿದ್ವಾಂಸರ ಪರಿಚಯ ಆಗಬೇಕು ಅಂತ. ಹಾಗೆಯೇ ಇವತ್ತು ನಾರಾಯಣಾತ್ ವಿಧಿರ್ಜಾತೋ ಜಾತೋ ನಾರಾಯಣಾತ್ ಭವಃ ಜಾತೋ ನಾರಾಯಣಾದಿಂದ್ರೋ ನಾರಾಯಣ ನಮೋಸ್ತುತೆ ಅಂತ ಹೇಳಿ ಶುರು ಮಾಡಿದೆ. ಮಹನೀಯರು ಮಹಾನುಭಾವರು ಕೂತಿದ್ದಾರೆ, ನಿಮ್ಗೆಲ್ಲ ಕಾಣ್ತಾನೆ ಇದೆ. ನಾರಾಯಣ ನಮೋಸ್ತುತೆ ಅಂತ ಅಷ್ಟೇ ನಾ ಹೇಳಬಲ್ಲೆ. BS ನಾರಾಯಣ ಅಯ್ಯಂಗಾರ್ಯರು ನಮ್ಮ ನಾಡಿನ ಅತಿ ಶ್ರೇಷ್ಠ ವಿದ್ವಾಂಸರಲ್ಲಿ, ಸಂಗೀತ ವಿದ್ವಾಂಸರಲ್ಲಿ, ಸಂಗೀತ ಸೇವಾ ಧುರೀಣರಲ್ಲಿ ಮುಂಚೂಣಿಯಲ್ಲಿ ಇರುವಂತಹವರು, ಅತಿ ಹಿರಿಯರು. ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಹಿರಿಯ ಕಲಾವಿದರು. ಈ ವರ್ಷ ಶತಮಾನೋತ್ಸವ ಎಷ್ಟೋ ಜನದ್ದು ನಡೀತಿದೆ. ಅದರಲ್ಲಿ 3 ಜನ ನಮ್ಮ ಪುಣ್ಯಕ್ಕೆ ಈ ವರ್ಷ ಇನ್ನೂ ಜೀವಂತವಾಗಿ ನಮ್ಮೊಡನೆ ಇದ್ದಾರೆ. BS ನಾರಾಯಣ ಅಯ್ಯಂಗಾರ್ಯರು, ಕಾಸರಗೋಡು ಬಾಬುರೈ ಅವರು, ಮತ್ತೆ ಮೃದಂಗ ಚಕ್ರವರ್ತಿ TK ಮೂರ್ತಿ ಅವರು. ಆ 3ವರಲ್ಲಿ ಮೊದಲನೇವರಾದ ನಾರಾಯಣ ಅಯ್ಯಂಗಾರ್ಯರನ್ನ ಇವತ್ತು ನಾವು ಭೇಟಿ ಮಾಡ್ತಾ ಇದ್ದೇವೆ. ಇನ್ನೊಂದು ನಾ ಹೇಳಿದ್ದು, ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಕ ದಲಭಕ್ಷಣಂ. ಎಲ್ಲ ನಮ್ಮ ವಜ್ರದೇಹವಾಗಿರುವಂತದ್ದು. ಎಷ್ಟು ವರ್ಷ? 10 ವರ್ಷ, 50 ವರ್ಷ, 60 ವರ್ಷ, 100 ವರ್ಷ. ಶತಾಯುವು 100 ವರ್ಷ ಆಗಿರ್ಬೇಕು, ಎಲ್ಲ ಸಂಪತ್ತಿನೊಡನೆ ಇರಬೇಕು ಅನ್ನೋದಾದ್ರೆ, ಅರಿಷ್ಟ ಅಂದ್ರೆ ಎಲ್ಲ ವ್ಯಾಧಿಗಳು, ರೋಗವೇ ನಮಗೆ ಅರಿಷ್ಟ. ಅದೇ ಶತ್ರು, ಇನ್ಯಾವ ಶತ್ರು ಇದೆ? ಆ ಶತ್ರುಗಳ ನಿವಾರಣೆಗಾಗಿ ನಿಂಬಕ ದಳಭಕ್ಷಣಂ, ನಾವು ಬೇವಿನ ಚಿಗುರನ್ನ ತಿನ್ಬೇಕು ಅಂತ ಪ್ರತಿ ಉಗಾದಿಯಲ್ಲಿ ಇದನ್ನ ಹೇಳಿ ಬೇವು ಬೆಲ್ಲ ತಿಂತೀವಿ. ಆದ್ರೆ ಎಷ್ಟು ಜನಕ್ಕೆ ಅದು ಫಲಿಸುತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ಅದು ಒಂದೇ ದಿನ ನಾವು ಬೇವಿನ ಸೊಪ್ಪನ್ನು ತಿನ್ನೋದು, 365 ದಿನಾನು ತಿಂದ್ರೆ ಅದು ಸರಿ ಹೋಗುತ್ತೇನೋ. ಹಾಗೆ ನನಗೆ ಗೊತ್ತಿರುವಂತೆ ನಮ್ಮ ಮುತ್ತಾತನವರು ಬೇವಿನ ಸೊಪ್ಪನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ತಿನ್ನುತ್ತಿದ್ರು. ಅವರು 102 ವರ್ಷ ಬದುಕಿದ್ರು. ಈಗ ನಮ್ಮ ಜೊತೆ ಇರುವಂತಹ ಗುರುಗಳು 99ನ್ನ ಮುಗಿಸಿ 100ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಗಟ್ಟುಮುಟ್ಟಾಗಿ ತುಂಬಾ ಗಟ್ಟುಮುಟ್ಟಾಗಿದ್ದಾರೆ. ಹಾಡದಲ್ಲಿ ಅಷ್ಟೇ ಸುಲಭವಾಗಿ ಹಾಡ್ತಾರೆ. ಕಣ್ಣು ನೀವು ನೋಡ್ಬೋದು, ಕನ್ನಡಕ ಇಲ್ಲ, ಏನೂ ಇಲ್ಲ, ಹಾಗೆಯೇ ಸ್ಪಷ್ಟವಾಗಿ ಕಾಣುತ್ತೆ, ಸ್ಪಷ್ಟವಾಗಿ ಮಾತಾಡ್ತಾರೆ, ಮಾತಿನಲ್ಲಿ ತೊದಲುವಿಕೆ ಇಲ್ಲ. ಈ ಎಲ್ಲ ಅವರ ಬರೀ ಸಂಗೀತ ಅಷ್ಟೇ ಅಲ್ಲ, ಅವರ ಬದುಕಿನ ಸೂತ್ರಗಳನ್ನ ನಾವು ಇವತ್ತು ಕಲ್ತ್ಕೊಳ್ಳೋಣ. ಎಷ್ಟು ನಾವು ಅಳವಡಿಸ್ಕೋಬಹುದು. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಹಿಸ್ ಸಕ್ಸೆಸ್ಫುಲ್ ಹೆಲ್ತಿ ಲೈಫ್? ನಮ್ಗದು ಬೇಕು. ಗುರುಗಳೇ, ನಾನು ನಿಮ್ಗೆ ನಿಮ್ಮ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ನಿಮ್ಮ ಆಶೀರ್ವಾದವನ್ನು ಕೋರ್ತಾ, ನಿಮ್ಗೆ ನಮಸ್ಕಾರಗಳನ್ನ, ಸ್ವಾಗತವನ್ನ ಕೋರ್ತೇನೆ. ನೀವು ಯಾವುದಾದರೂ ಒಂದು ಮಂಗಳ ಪದ್ಯದಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದೇ? ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ಪುರಂದರಗುರುಂ ವಂದೇ
दासश्रेष्ठं दयानिधिं यो वानिशं स्वगुणजालगृहे च हंसा वंशोत्तमं वहति मानव वज्ञरानैः यस्या प्रियमपि स्पृशतेन चेता संत्यागराज गुरुवर्यमहं नतोऽस्मि गुरुवर्यमहं नतोऽस्मि श्रीरामं सरसीरुहाक्षममलं सीतापतिं सुन्दरं कौसल्या वरनन्दनं रघुपतिं कौसल्या वरनन्दनं रघुपतिं कल्याण नामाङ्कितं जन्तूनां जनकं जनार्तिहरणं लोकेश्वरं शाश्वतं विद्युत्कोटि निभप्रभाम्बरधरं श्रीरामचन्द्रं भजे रामचन्द्रं भजे रामचन्द्रं भजे हिडियो रामर चरणा ಹಿಡಿದ್ಯೋ ರಾಮರ ಚರಣ ಹಿಡಿದ್ಯೋ ರಾಮರ ಚರಣ ಹಿಡಿದ್ಯೋ ರಾಮರ ಚರಣ ನೀ ಹೌದೌದೌ ನೀ ಹೌದೌದೌ जगत्राण स्वामी मुख्य प्राण स्वामी मुख्य प्राण निन्न मरेवर गंटलगाण स्वामी मुख्य प्राण संजीवन पर्वतवा संजीवन पर्वतवा नी अंजले तंजो देवा संजीवन पर्वतवा नी अंजले तंजो देवा अंजनी सुता सदा कावा अंजनी सुता सदा कावा हृत्कंजवास सर्वदेव स्वामी मुख्य प्राण एकादश रुद्रा नी एकादश रुद्रा नी वैद्यो रामर मुद्रा एकादश रुद्रा नी वैद्यो रामर मुद्रा सकल विद्या समुद्रा नी सकल विद्या समुद्रा नी हौदौदौ नी हौदौदौ बलभद्रा स्वामी मुख्य प्राण निन्न मरेवर गंटलगाण ಹಿಡಿದ್ಯೋ ರಾಮರ ಚರಣ ನೀ ಹೌದೌದು ಜಗತ್ರಾಣ ವೈಕುಂಠದಿಂದ ಬಂದ
ನೀ ವೈಕುಂಠದಿಂದ ಬಂದು ನೀ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಯಂತ್ರೋದ್ಧಾರಕ ಯಂತ್ರೋದ್ಧಾರಕ ಎಂದು ನೀ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಸಲಹೆಂದು ಓ ಸ್ವಾಮಿ ಮುಖ್ಯ ಪ್ರಾಣ ಧನ್ಯವಾದ. ಪಂಪಾ ಕ್ಷೇತ್ರಕ್ಕೆ ಹೋಗಿ ಬಂದಂತೆ ಆಗ್ತಿದೆ. ಹನುಮಂತ ಹೀಗೆ ತಗೊಂಡು ಹಾರದಂಗೆ ನಾವು ಪಂಪಾ ಕ್ಷೇತ್ರಕ್ಕೆ ಹೋಗಿ ಬಂದವೇನೋ ಅನ್ನಿಸ್ತಿದೆ. ನನಗೆ ತುಂಬಾ ಕುತೂಹಲ. ನೀವು ಅದ್ರಲ್ಲಿ ಒಂದು ಬರ್ಕೊಂಡು ಇಟ್ಕೊಂಡಿದ್ರಿ, ಅದನ್ನ ಒಂದ್ಸತಿ ನೀವು ಹೇಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನೋ ಬರ್ದಿಟ್ಕೊಂಡಿದ್ರಿ ಹೇಳ್ಬೇಕು ಅಂತ. ಅದು ಇದು ಒಂದು ಚೌಕಾಬಾಗ. ತಂದೆ ನಾ ತಂದೆ, ನೀ ತಂದೆ ನಾ ಬಂದೆ. ತಂದೆ ನಾ ತಂದೆ, ನೀ ತಂದೆ ನಾ ಬಂದೆ. ಕಾಮದಲ್ಲಿ ತಂದೆ, ಕ್ರೋಧದಲ್ಲಿ ತಂದೆ, ತಾಮಸ ಕಡು ಯೋನಿಯಲ್ಲಿ ನೀ ತಂದೆ ನಾ ಬಂದೆ. ತಾಮಸ ಕಡು ಯೋನಿಯಲ್ಲಿ ನೀ ತಂದೆ ನಾ ಬಂದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಅಲ್ಲ, 84 ಲಕ್ಷ ಯೋನಿಯಲ್ಲಿ ನೀ ತಂದೆ ನಾ ಬಂದೆ. ಹಿಂದಿನ ಜನ್ಮ ಹೇಗಾದರಾಗಲಿ ಮುಂದಿನ ಸಲಹೋ ಶ್ರೀ ಪುರಂದರ ವಿಠಲ ವಿಠಲ ಪುರಂದರ ವಿಠಲ ಗೋವಿಂದ. ತುಂಬಾ ತುಂಬಾ ಚೆನ್ನಾಗಿತ್ತು. ಅದನ್ನ ನನಗೆ ಮುಂಚೆ ಒಂದ್ಸತಿ ಹೇಳಿದ್ರು, ಆಮೇಲೆ ಮರ್ತು ಬಿಡ್ತಾರೆ ಅಂತ ನಾ ಇವಾಗಲೇ ಹೇಳಿಸ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು. இப்போ ನೀವು ನಿಮ್ಮ ಜೀವನದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ತುಂಬಾ ಆಸೆ ಇದೆ. ನಮ್ಮ ಯೂಶಲಿ ನಮ್ಮ ರಸಿಕರಿಗೆ ಬೇರೆ ಬೇರೆ ಭಾಷೆಗಳ ಪರಿಚಯ ಆಗಲಿ ಅಂತ ಅವರ ಮಾತೃಭಾಷೆಯಲ್ಲೇ ಒಂದು ಪ್ರಶ್ನೆ ಕೇಳೋದು வாடிக்கை. சத் நீங்க ஹெப்பார் தமிழே சொல்ல முடியுமா? உங்களுடைய பால்யம் எப்படி, சங்கீத குடும்பமா, நீங்களே முதல்ல உங்க வீட்டுல அது கொஞ்சம் சொல்லுங்க. நாம் தமிழ் சொல்லுமா? நம்ம ஊரு, நான் பிறந்தது ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೆನ್ನಗಿರಿ ಅಂತ சொல்லிட்டு ஒரு பள்ளி, சின்ன ஊர். எங்கள் அப்பா அம்மா அங்கே இருந்தாங்க. இப்போ எனக்கு 1924, 7/6/24 நான் பிறந்தது நாள் 7/6/1924. இப்போ இன்னைக்கு 100 வருஷம் எனக்கு. இது 24. இப்போ 100 வருஷம் இன்னைக்கு நடக்குது. அனக்கா பகவத் ஆசீர்வாதம் ஒன்று, அப்பா அம்மா ஆசீர்வாதம், அப்புறம் நெக்ஸ்ட்டு ಗುರು. ನನ್ನ ಗುರುಗಳಿದ್ದಾರಲ್ಲ, ನಾ 3 ಕಾಸು ಕೊಟ್ಟು ಕಲೀಲಿಲ್ಲ. ಯಾರಿಗೂ 3 ಕಾಸು ಕೊಟ್ಟಿಲ್ಲ, ನಾನೇ ಬಡವ. ನಾವು ಹೊಟ್ಟೆಗೆ ತಿನ್ನಕ್ಕೆ ಇಲ್ಲ, ಗಟ್ಟಿನೇ ಇಲ್ಲ ಅಂತ ಬಡವರು ನಾವು. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ನಾವು ಒಪ್ಪತ್ತಿಂದೇ ಒಪ್ಪತ್ತಿಲ್ಲ ಅಂತ ಕಷ್ಟದಲ್ಲಿ ಬೆಳೆದಂಥ ಫ್ಯಾಮಿಲಿ. ಅಪ್ಪ ಅಮ್ಮ ನಮ್ಮನ್ನ ಆ ರೀತಿ ಕಾಪಾಡಿದ್ರು. ಮನೆ ತುಂಬ ಮಕ್ಕಳು. ಏನು ತಂದರೆ 5 ನಿಮಿಷ ಇಲ್ಲ
ಖಲಾಸ್. ನೀವು ಎಷ್ಟು ಜನ ಮಕ್ಕಳು? ನಾವು 9 ಜನ ಇದ್ದೀವಿ. ಓ, ಗೊತ್ತಾಯ್ತೆ, 9 ಜನ ಇದ್ವಿ. ಎಲ್ಲ ಕಣ್ಮುಟ್ಕೊಂಡು ನಾವು ಒಬ್ಬನೇ ಹೇಳ್ಕೊಂಡಿದ್ದೀವಿ. ಒಬ್ಳು ನಮ್ಮ ಅಕ್ಕ 22ನೇ ಇಸ್ವಿ, ಇನ್ನೊಬ್ಬ 7ನೇ ಇಸ್ವಿ, ದೊಡ್ಡಕ್ಕ 4ನೇ ಇಸ್ವಿ, ಎರಡನೇ ಹೆಣ್ಣು 7ನೇ ಇಸ್ವಿ, ಮೂರನೇ ಅಣ್ಣ 12ನೇ ಇಸ್ವಿ, ಇನ್ನೊಬ್ಬ ಅಕ್ಕ 14ನೇ ಇಸ್ವಿ, ಇನ್ನೊಬ್ಬ ಅಣ್ಣ 16ನೇ ಇಸ್ವಿ, ಇನ್ನೊಬ್ಬ ಅಣ್ಣ 20ನೇ ಇಸ್ವಿ, ನಾನು 24. ನನ್ನ ತಂಗಿ ಶ್ರೀರಂಗಮ್ಮ ಅಂತ ಇದ್ದರು, ಮೈಸೂರಿನಲ್ಲಿ ಚೆನ್ನಾಗಿ ಆಗ್ತಾಯಿದ್ರು. BK ಪದ್ಮ ಶಿಷ್ಯಳು, ಚೆನ್ನಾಗಿ ಒಳ್ಳೆ ನೇಮ್ ತಗೊಂಡ್ಲು. ಪದ್ಮನಾಭರಾಯರು ತುಂಬ ಕಷ್ಟಪಟ್ಟು ಪಾಠ ಮಾಡಿದರು. ಮಡ್ರಾಸಿಗೆ ಕರ್ಕೊಂಡೋಗಿ ಕಚೇರಿಯೆಲ್ಲ ಮಾಡಿಸಿದ್ರು. BK ಪದ್ಮನಾಭರಾಯರು ನೀನು ಪರಿಚಯ ಇರಬೇಕು. ಹೌದು, ವಾಸ್ತವಾಚಾರ ಶಿಷ್ಯರು ಅವರು, ಗೊತ್ತಾಯ್ತೆ. ಹೀಗಿರ್ಬೇಕಾದ್ರೆ ಆಮೇಲೆ ನಾನು ಸಂಗೀತ ಕಲಿಯೋಕೆ ಏನಂದರೆ ಕಾರಣ, ನಮ್ಮಣ್ಣ ಹೈಸ್ಕೂಲಲ್ಲಿ ಓದ್ತಾ ಇದ್ದ, ನಾನು ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಅಲ್ಲಿ ಎಲ್ಲರೂ ನಗು ಬರ್ತದೆ ನಾ ಹೇಳೋದಂದ್ರೆ, ಗೊತ್ತಾಯ್ತೆ. ನಮ್ಮ ದೇವೇಂದ್ರಪ್ಪನವರ ಚಿಕ್ಕ ಮಗ, ಚಿಕ್ಕ ತಮ್ಮ, ಗಾನ ವಿಶಾರದ ದೇವೇಂದ್ರಪ್ಪನವರ ಚಿಕ್ಕ ತಮ್ಮ. ಅಂದರೆ ಅವರ ಅಪ್ಪ ಸಂಗೀತ ವಿದ್ವಾನ್ ರತ್ನಾಕರ BS ರಾಮಯ್ಯ, ಅವರು ದೊಡ್ಡ ವಿದ್ವಾಂಸರು. ನನಗೆ ಪಾಠ ಮಾಡಿದವರೇ ಅವರು, ಗೊತ್ತಾಯ್ತೆ. BS ರಾಮಯ್ಯ ಸಂಗೀತ ಶಾಸ್ತ್ರ ಪ್ರವೀಣ, ಗೊತ್ತಾಯ್ತೆ. ಅವರ ದೊಡ್ಡ ಮಗನೇ ದೇವೇಂದ್ರಪ್ಪ. ಅವರ ಅಕ್ಕ ಒಬ್ಬರು ಇದ್ದರು, ಗೊತ್ತಾಯ್ತೆ. ಅವ್ರ ಮನೆ ಸಂಗೀತ ಎಲ್ಲ ಪೂರ್ತಿ ಸಂಗೀತ ಫ್ಯಾಮಿಲಿ. ಇನ್ನೊಂದು ಏನಂದರೆ, ನಾವು ಬಡವರು, ನನಗೆ ಕಾಸು ಕೊಡೋ ಗತಿ ಇಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಕರ್ಕೊಂಡೋಗಿ ನಾ ಪಾಠ ಹೇಳ್ಕೊಡ್ತೀನಿ ಅಂತೇಳಿ ಹೇಳ್ಕೊಟ್ಟು ನನ್ನ ಜನ್ಮ ಈ ಥರ ತಂದವರು. ಅವ್ರು ದೇವ್ರಿಗಿಂತ ಜಾಸ್ತಿ ನಾನು ಅವ್ರಿಗೆ ಗೌರವಿಸಿಕೊಡ್ತೀನಿ. ದೇವರು ಅಲ್ಲಿರ್ತಾನೆ, ಅವರು ದೇವ್ರಿಗಿಂತ ಜಾಸ್ತಿ ನಮ್ಮ ಗುರುಗಳು. ಆಮೇಲೆ ಶ್ರೀನಿವಾಸ ರಾಘವನ್, MS ರವಿ ಶ್ರೀನಿವಾಸ ರಾಘವನ್ ಮೊದಲನೇ ಗುರುಗಳು. ಎರಡನೇವರು ಸಂಗೀತ ಶಾಸ್ತ್ರ ಪ್ರವೀಣ BS ರಾಮಯ್ಯ ಸಂಗೀತ ಶಾಸ್ತ್ರ ದೇವೇಂದ್ರಪ್ಪನವರ ತಂದೆಯವರು, ಗಾನ ವಿಶಾರದ ದೇವೇಂದ್ರಪ್ಪನವರ ತಂದೆಯವರು BS ರಾಮಯ್ಯ ಅಂಥೇಳಿ. ಅವರು ನನಗೆ 3 ಕಾಲ ವರ್ಣ ಸುಲಭವಾಗಿ ಹೇಳೋ ಪದ್ಧತಿ ಮಾಡಿಕೊಟ್ರು. ಪರೀಕ್ಷೆ ಒಳಗೆ 3 ಕಾಲ ವರ್ಣ ಆಡಿಸ್ಬಿಟ್ಟು ಜೂನಿಯರ್ನಲ್ಲಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ನಾನು 3 ಕಾಲ ವರ್ಣ ಆಡ್ಬಿಟ್ನಲ್ಲ ಜೂನಿಯರ್ಗೆ ಅಂತ. ಅಂದರೆ ಅವ್ರು ಹೇಳ್ಕೊಟ್ಟಿದ್ದು ಹಂಗಿತ್ತು. ಅವ್ರಿಗೇನಾಗೋಯ್ತು, ದೇವೇಂದ್ರ ತಂದೆಗೆ ನಾ ಪರೀಕ್ಷೆಗೆ ಹಾಡು ಬರ್ತಾ ಇದ್ದೀನಿ, ಅವರು ಅಲ್ಲಿ ನಡುತ್ತಾ ಬಂದು ಹಿಂಗೆ ಅಪ್ಕೊಂಡ್ಬಿಟ್ರು. ನನಗೆ ಗೊತ್ತಿಲ್ಲ, ಅವ್ರು ಬಂದು ಹಿಂಗೆ ಅಪ್ಕೊಂಡ್ಬಿಟ್ರು. ಅವ್ರಿಗೆ ಅಷ್ಟು ಖುಷಿ ಆಗೋಯ್ತು. ಅಂದರೆ ಗುರುಗಳ ಆಶೀರ್ವಾದ ಹಾಗೆ. ಆಮೇಲೆ ಅಲ್ಲಿಂದ ಮೈಸೂರಿಗೆ ಬಂದು ಆಸ್ಥಾನ ವಿದ್ವಾನ್ SN ಮರಿಯಪ್ಪನವರು ತುಂಬ ಕಷ್ಟಪಟ್ಟು ಪಾಠ ಮಾಡಿದ್ದಾರೆ. ಸೋಮೇಶ್ವರ ಭಾಗವತರ ಶಿಷ್ಯರು, ತುಂಬ ಕೀರ್ತನೆಗಳು ರಚನೆ ಮಾಡಿದ್ದಾರೆ, ಗೊತ್ತಾಯ್ತೆ. ಒಳ್ಳೆಯ ಹೆಸರು ತಗೊಂಡು ಅವ್ರ ಹತ್ರ ಪಾಠ ಮಾಡಿ ವಿದ್ವತ್ ಪರೀಕ್ಷೆ ಕೊಟ್ಟು ಚೌಡಯ್ಯನವ್ರ ಬೋರ್ಡ್ನಲ್ಲಿ ವಿದ್ವತ್ ಪರೀಕ್ಷೆ ಪಾಸ್ ಮಾಡಿದೆ. ಮಹಾರಾಜರು ಕೈಯಿಂದ ಅವರು ಜಯಚಾಮರಾಜ ಒಡೆಯರ ಕೈಯಿಂದ ತಗೊಂಡಿದ್ದು. 56 ತುಂಬಾ ಚೆನ್ನಾಗಿದೆ. ಇದು ಸರ್ಕಾರ ಅದೊಂದು ಬೆಂಗಳೂರು
ಟೌನ್ ಹಾಲ್ನಲ್ಲಿ ಮಹಾರಾಜರು ಅದನ್ನು ಕೊಟ್ಟಿದ್ರು, ಗೊತ್ತಾಯ್ತೆ. ಆಮೇಲೆ ಬೆಂಗಳೂರು ಮೈಸೂರಿನಲ್ಲಿ ನನಗೆ ಪಾಠ ಇತ್ತು, ಚನ್ನಪಟ್ಟಣದಲ್ಲಿ ಪಾಠ ಇತ್ತು. ಅಂದರೆ ನನಗೆ ಏನೋ ಇದು ಕ್ಲೋಸ್ಪೇಟೆ ಅಂತ ಇದು ಊರ ಹೆಸರು. ಇಲ್ಲಿ ಬಂದು ಸುಮ್ಮನೆ ನೆಮ್ಮದಿಯಾಗಿ ಕೂತ್ಕೊಂಡೆ. ಸಂಪಾದನೆ ಕಂಡು ದೃಷ್ಟಿ ಹೋಗಲಿಲ್ಲ, ನೆಮ್ಮದಿ ಬೇಕು ಅಂತ. ಇದು ಮದುವೆ ಆಗಿರಲಿಲ್ಲ. ಆಮೇಲಿಂದ ಬಂದು ಇಲ್ಲಿ ಸುಮ್ಮನೆ ತಿರುಗಡೆ ಇಲ್ಲಿ ಒಂದು ದಿವಸ ಬಂದೆ, ಈ ಮೂಲೆ ನೋಡಿದೆ, ಒಂದೊಂದು ರೂಪಾಯಿ ಗೋಲ್ಕಕ್ಕೆ ಹಾಕ್ತಾ ಇದ್ದೆ, ಒಂದೊಂದು ರೂಪಾಯಿ ಗೋಲ್ಕಕ್ಕೆ ಹಾಕ್ತಾ ಇದ್ದೆ, ತುಂಬಿಡ್ತು. ನಾನು ನನ್ನ ಹತ್ರ 100 ರೂಪಾಯಿ ಅಂತ ಎಲ್ಲರ ಹತ್ರ ಬೊಗಳ್ಬಿಟ್ಟೆ. ಎಲ್ರಿಗೂ 100 ರೂಪಾಯಿ ಇಟ್ಕೊಂಡಿದ್ದಾರೆ ಅಂತ. ಒಬ್ಬ ಏನು ಮಾಡ್ಬಿಟ್ಟ, ಮೇಟೆ ಭಾಳ ಕಷ್ಟದಲ್ಲಿ ಕೊಟ್ಬಿಡಿ ಮುಟ್ಟೆ, ಮೇಟೆ ಕಷ್ಟದಲ್ಲಿ ಕೊಟ್ಬಿಡಿ ಅಂತ ತಗೊಂಡ. 15 ದಿವಸ ಆಯಿತು, 1 ತಿಂಗಳಾಯಿತು. ಆಮೇಲೆ ಕೇಳಿದ್ರೆ ಕೊಡೋಕ್ಕೆ ನನ್ನ ಹತ್ರ ಕಾಸಿಲ್ಲ, ನಾನು ಕಟ್ ಮಾಡ್ಕೊಂಡ್ಬಿಟ್ಟೆ ಅಂಥೇಳಿ. ಇಲ್ಲಿ ಇದು ರಾಮನಗರಕ್ಕೆ ಸೇರಿರಲಿಲ್ಲ, ಇದೊಂದು ಹಳ್ಳಿ, ಐದೂರು ವಿಲೇಜ್ ಅಂತ. ಇಲ್ಲಿ ಕರ್ಕೊಂಬಂದು ಇದೊಂದು ಸೈಟ್ ಇದೆ, ಇದು ರೆವಿನ್ಯೂ ಲ್ಯಾಂಡು, ಇದನ್ನು ನಾನು ಕೊಟ್ಬಿಡ್ತೀನಿ, ನೀವು ತೊಗೊಳ್ಳಿ, ನನಗೆ ಇನ್ನೂ 250 ರೂಪಾಯಿ ಕೊಟ್ಬಿಡಿ ಅಂತ ಅಂದ. ಅಯ್ಯೋ ಪುಣ್ಯಾತ್ಮ, ನನ್ನ ಹತ್ರ ಕಾಸಿಲ್ಲ, 100 ಅದು 1 ರೂಪಾಯಿ ಸೇರಿಸ್ಕೊಟ್ಟಿದ್ದೆ ಜಾಸ್ತಿ, 250 ರೂಪಾಯಿಲಿಂದ ಕೊಡಲಿ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಪಾಠ ಹೇಳ್ತಾ ಇದ್ದೆ ನಾನು. ಅವ್ರು ಏನು ಮಾಡಿಬಿಟ್ರು, ಮೇಷ್ಟೇ 250 ರೂಪಾಯಿ ಪರ್ಸನಲ್ ಲೋನ್ ಅಂತ ಕೊಡ್ತೀನಿ, ನೀವು ತೊಗೊಂಬಿಡಿ ಅಂತ. ಕೊನೆ ಅಂದರೆ ದೇವರ ಸಹಾಯ ಯಾವ್ಯಾವ ರೀತಿ ಆಯಿತು ಅಂದರೆ, ಅವಾಗ ತಗೊಂಡು ಈ ಜೈನನ್ನು ಈ ಸೈಟು ನನಗೆ ಅನುಕೂಲ ಆಯಿತು. ಇವತ್ತು ಇದು 60-40 ಏರಿಯಾ. ಇವತ್ತು ತುಂಬ ದುಬಾರಿ ಇದೆ. ಅಂದರೆ ನನಗೆ 3 ಕಾಸಿಗೆ ಸಿಕ್ತು, ಗೊತ್ತಾಯ್ತೆ. ಅಂದರೆ ನನ್ನ ಮಕ್ಕಳು ಎಲ್ಲ ಸಂಗೀತದಲ್ಲಿದ್ದಾರೆ. ನನ್ನ ಹೆಂಡತಿ ಸಂಗೀತದಲ್ಲಿ ಇಟ್ಕೊಂಡು, ನನ್ನ ಹೆಂಡತಿ ಪರಿಚಯ ಹೇಳ್ತೀನಿ. ನೀಲಮ್ಮ ಕಡಾಂಬಿ ಅಂತ ಇದ್ರು ಮೈಸೂರಿನಲ್ಲಿ. ನೀಲಮ್ಮ ಕಡಾಂಬಿ ಅವರ ಅಣ್ಣನ ಮಗಳು ನನ್ನ ಹೆಂಡತಿ, ಗೊತ್ತಾಯ್ತೆ. ಅವಳು ಸ್ವಲ್ಪ ದಿವಸ ಆದಮೇಲೆ ಕೆಲಸಕ್ಕೆ ಸೇರಿಕೊಂಡು 35 ವರ್ಷ ಸರ್ವಿಸ್ ಮಾಡಿ ಇವಾಗ ನನ್ನ ಕೈಗೆ 25,000 ರೂಪಾಯಿ ನನ್ನ ಪೆನ್ಷನ್ ಅವಳ ಕೈಯಿಂದ ಕೊಡ್ತಾ ಇದ್ದಾರೆ. ನನ್ನ ಹೆಂಡತಿ ಪೆನ್ಷನ್ ನನಗೆ 25,000 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಅಂದರೆ ನನಗೆ ಗೌರವಧನ ಬರ್ತಾ ಇದೆ. ಸರ್ಕಾರ 2,000 ರೂಪಾಯಿ ಗೌರವಧನ ಬರ್ತಾ ಇದೆ. ಸರ್ಕಾರವು ಅನುಕೂಲ ಮಾಡಿದೆ. ದೇವ್ರ ದಯ ಚೆನ್ನಾಗಿದೆ, ನೆಮ್ಮದಿಯಿಂದ ಇದ್ದೀನಿ. ಅಂದರೆ ಇವಾಗ ಪಾಠ ಹೇಳೋಕ್ಕೆ ಶಕ್ತಿ ಕಡಿಮೆ ಆಗ್ತಾ ಇದೆ, ಅದನ್ನ ಪಾಠ ಹೇಳೋದು ನಿಲ್ಲಿಸ್ಬಿಟ್ಟೆ. ಅಂದರೆ ಗುರುಗಳು, ಆ ಪಾಠ ಹೇಳ್ಕೊಟ್ಟು ಗುರುಗಳಿದ್ದಾರಲ್ಲ, ಒಬ್ಬರು ಮಾತ್ರ ಬರಲ್ಲ. MS ರಾಮಾಯಣವ್ರು ಮಾತ್ರ ಬರೋಕ್ಕಾಗಲಿಲ್ಲ, ವಯಸ್ಸಾದವರು. ಶೇಷಪ್ಪನವ್ರು ಬಂದಿದ್ರು, ಕೃಷ್ಣಪ್ಪನವ್ರು ಬಂದಿದ್ರು, ಮರಿಯಪ್ಪನವ್ರು ಸ್ಥಳ ನೋಡ್ಬಿಟ್ಟು ಭಾಳ ಚೆನ್ನಾಗಿದೆ. ಅಂದರೆ ಇಲ್ಲಿ ಜನನೇ ಇಲ್ವಲ್ಲ, ಇದು ಕಾಡು ಅಂತಂದರು. ಮರಿಯಪ್ಪನವ್ರು ನೋಡಿದ್ರು. ಅದೇನೋ ಆಗಲಿ, ದೇವ್ರ ದಯ ಇತ್ತು, ಆಗೋಗ್ಬಿಡ್ತು. ಇವತ್ತಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಈ ಸ್ಥಳ. 60-40 ಏರಿಯಾ. ಅಂದರೆ ಮಕ್ಕಳೆಲ್ಲ ಸಂಗೀತದಲ್ಲಿದ್ದಾರೆ, ಎಲ್ಲ ಉಳಿಸ್ಕೊಳ್ಳಿಪ್ಪ ಪ್ರಾಪರ್ಟಿನ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವರ ಇಷ್ಟ. ಗುರುಗಳೇ, ಈ ಸಂಗೀತದಲ್ಲಿ ಆಸಕ್ತಿಗೆ ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರು? ಅವರು ಸಂಗೀತದಲ್ಲಿ ಇದ್ದ ನೋಡಿದ, ನೀವು ಜ್ಞಾಪಿಸಿದ್ದು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು. ನಮ್ಮ ಅಪ್ಪ ತಾಲೂಕು ಆಫೀಸ್ನಲ್ಲಿ ಒಬ್ಬ ಗುಮಾಸ್ತರು. ಅವ್ರಿಗೆ ಬರ್ತಾ ಇದ್ದು 30 ರೂಪಾಯಿ ಸಂಬಳ. ಅವರ ಹೆಸರು ನಿಮ್ಮ ತಂದೆ ತಾಯಿಗೆ? SB ರಂಗಸ್ವಾಮಿ. ಸೆಟ್ಲೂರ್ ಫ್ಯಾಮಿಲಿ ನಮ್ಮದು. ಸೆಟ್ಲೂರ್ ಫ್ಯಾಮಿಲಿ. SB ರಂಗಸ್ವಾಮಿ ಅಂತ ನಮ್ಮ ತಂದೆ ಹೆಸರು. ನಮ್ಮ ತಾಯಿ ವೇದಮ್ಮ ಅಂತ. ತಂದೆ ತಾಯಿ ಇಬ್ಬರು ದೈವ ಭಕ್ತರು. ನಿತ್ಯ ದೇವರಿಗೆ ಪುರಾಣ
ನಡೆಸ್ತಾನೇ ಇದ್ರು, ಪಾರಾಯಣ ಮಾಡ್ತಾಯಿದ್ರು, ನಿತ್ಯ ಮಾಡ್ತಾಯಿದ್ರು. ಪ್ರತಿನಿತ್ಯ ನದಿ ಸ್ನಾನ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನದಿ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ದೀಪ ಹಚ್ಚಿ ಆರಾಧನೆ ಮಾಡ್ತಾಯಿದ್ರು. ಅದೆಲ್ಲ ನನಗೆ ಇವಾಗ ಜ್ಞಾಪಕ ಬರ್ತಾ ಇದೆ. ಗೊತ್ತಾಯ್ತೆ. ಕೊನೆಗೆ ಕಾರಣಾಂತರಿಂದ ನಮ್ಮಣ್ಣನಿಗೆ ಮೈಸೂರು ಟ್ರಾನ್ಸ್ಫರ್ ಆಯಿತು. ಅಪ್ಪ ಅಮ್ಮ ಮೈಸೂರಿಗೆ ಹೊಟ್ಟೋಗ್ಬಿಟ್ರು. ನಾವು ಒಬ್ಬನೇ ಶಿವಮೊಗ್ಗದಲ್ಲಿದ್ದೆ. ಶಿವಮೊಗ್ಗದಲ್ಲಿದ್ನಲ್ಲ, ಆವಾಗ ಈ ಹನುಮಪ್ಪನ ಕೇಳ್ತಾ ಇದ್ದೆ. ಹನುಮಪ್ಪ ನಮ್ಮ ಸ್ನೇಹಿತ ಇದ್ದಂಗೆ. ಹನುಮಪ್ಪ ಅಂದರೆ ದೇವರು. ಉಸಿರಾಡಿದ್ರೆ ಹನುಮಪ್ಪ ಅಂದರೆ ಎದಿಗೆ ಬಂದು ಮಾತಾಡ್ಬಿಡ್ತಾರೆ, ಆ ಥರ. ಕೊನೆಗೆ ಏನಪ್ಪ ಮಾಡಲಿ, ನಾನು ಪಾಠ ಇತ್ತು ಮೈಸೂರು ಶಿವಮೊಗ್ಗದಲ್ಲಿ ಪಾಠ ಇತ್ತು ಕೂಡ. ಅಪ್ಪ ಅಮ್ಮ ಮೈಸೂರಿನಲ್ಲಿ ಹೊಟ್ಟೋಗ್ಬಿಟ್ಟಲ್ಲ, ನಾ ಒಂಟಿ ಇದ್ದೆ. ಮೈಸೂರಿಗೆ ಹೊಟ್ಟೋಗ್ಬಿಟ್ಟಲ್ಲ, ಒಂಟಿ ಇದ್ದೆ. ಕೊನೆಗೆ ಈ ಕಿಲಾಡಿ ಹನುಮಪ್ಪ ಏನೋ ಬಿಟ್ಟು ಒಂದು ಸಾರಿ ಕೋಪಿಸ್ಕೊಂಡ್ಬಿಟ್ಟು, ಹೋಗಿ ನೀನು ದೇವಸ್ಥಾನಕ್ಕೆ ಬರಲ್ಲ ಅಂತ, ನೀನು ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿ ಕೋಪಿಸ್ಕೊಂಡ್ಬಿಟ್ಟು, ಇಲ್ಲ ಅಂತೇನಾಗೋಯ್ತು. ರಾತ್ರಿ ಸುಮಾರು 1 ಗಂಟೆನೋ 12 ಗಂಟೆ ಮೇಲೆ ಒಬ್ಬ ಬಂದ. ಯಾಕೆ ಬರಲ್ಲ ಅಂತಂದ. ನೀ ಯಾರು ನನಗೆ ಗೊತ್ತಿಲ್ಲ, ನನಗೆ ಇಷ್ಟ ಇಲ್ಲ, ಬರಲ್ಲ ಅಂತಂದು. ನಾ ಒಂಟಿ ಮಲಗಿದ್ದು. ಕೊನೆ ನಾನು ಯಾರ ಇಲ್ಲಿ ನೋಡಿಲ್ಲಿ ನಾನು ಅಂದ. ಅಲ್ಲಿ ನೋಡಿಲ್ಲಿ ಅಂತ ತಕ್ಷಣ ಮೈ ಬೆಳ್ಸೋಯ್ತು. ರಾಮ ಲಕ್ಷ್ಮಣ ಸೀತೆ ಎಲ್ಲ ಇದ್ದಾರೆ ಪಕ್ಕದಲ್ಲಿ. ಅಯ್ಯಪ್ಪ, ತಪ್ಪು ನಮ್ಮದು, ನನ್ನ ತಪ್ಪು ಕ್ಷಮಾಪಣೆ ಬೇಡ್ತೀನಪ್ಪ. ನಾಳೆ ಖಂಡಿತ ಬರ್ತೀನಿ ದೇವಸ್ಥಾನಕ್ಕೆ. ಅವತ್ತು ಶುಕ್ರವಾರ ಸಾಯಂಕಾಲ ಆಗ್ತಾ ಇದೆ, ಬೆಳಿಗ್ಗೆ ಶನಿವಾರ. ಅವತ್ತು ಇದ್ದಕ್ಕಿದ್ದಂತೆ ಶನಿವಾರ ಸಾಯಂಕಾಲ 6 ಗಂಟೆಗೆ ಹೋಗಿ ನೋಡಿದ್ರೆ ಕಿಲಾಡಿ ಹನುಮಪ್ಪ ರಾತ್ರಿ ನನ್ನ ಹತ್ರ ಬಂದಿದ್ನಲ್ಲ, ಅದೇ ಹನುಮಪ್ಪ ಅಲ್ಲಿ, ಅದೇ ಹನುಮಪ್ಪ ಅಲ್ಲಿ. ನನ್ಗೆ ಆಶ್ಚರ್ಯ ಆಗೋಯ್ತು, ಮೈಯೆಲ್ಲ ಬೆವ್ಸೋಯ್ತು. ಏನಪ್ಪ ದೇವರೇ, ಏನು ಈ ಥರ ಎಲ್ಲ ಮಾಡ್ತೀರ ಅಂತ ಹೇಳಿ. ಕೊನೆಗೆ ಶಿವಮೊಗ್ಗದಲ್ಲಿ ಇದೆ ಪಾಠ ಹೇಳ್ಕೊಂಡು. ಅಪ್ಪ ಅಮ್ಮ ಎಲ್ಲ ಮೈಸೂರಿಗೆ ಹೊಟ್ಟೋಗ್ಬಿಟ್ರು. ಕೊನೆಗೆ ಒಂದು ಸಾರಿ ಏನಪ್ಪ ಮಾಡಲಿ, ನಾನು ಮೈಸೂರಿಗೆ ಹೋಗ್ಲಾ, ಇಲ್ಲ ಅಥವಾ ಇಲ್ಲ ಹೊರಟು ಅಂತಂದ. ಅವನೇ ಅಪ್ಪನೇ ಕೊಟ್ಟ. ಮೈಸೂರಿಗೆ ಬಂದೆ. ಅಲ್ಲಿ ಪಾಠ ಇಲ್ಲ, ಪ್ರವಚನ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. 4 ದಿವಸ ನೋಡ್ಕೊಂಡು ಕನ್ನಂಬಾಡಿ ಕಟ್ಟೆಯಲ್ಲಿ 2 ಪಾಠ ಸಿಕ್ತು. ಅಲ್ಲಿಗೆ ಹೋಗಿ ವಾರಕ್ಕೆ 2 ಸಾರಿ ಹೋಗಿ ಬರೋರು ಬೈಸ್ಕಲಲ್ಲಿ ಮಾಡಿಕೊಂಡೆ. ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ಅನಾರೋಗ್ಯ ಆಯಿತು. ನಮ್ಮ ಅಮ್ಮನ ಜೊತೆಯಲ್ಲಿ, ಇದು ಕ್ಲೋಸ್ಪೇಟೆ ಅಂತ ಈ ಊರ ಹೆಸರು. ಕ್ಲೋಸ್ಪೇಟೆಗೆ ಬಂದು ಇಲ್ಲೊಬ್ರು ಯಜಮಾನ್ರಿದ್ರು, ಆರ್ಯಂಕಾರ್ ಅಂತ. ಅವ್ರ ಮನೆಗೆ ಕರ್ಕೊಂಡ್ಬಂದು ನಮ್ಮಮ್ಮ ಮೇಲೆಲ್ಲ ಕೊಂಡ, ಸೋಫಾ ಮೇಲೆ ಕೊಂಡ, ಕೀಳಕ್ಕೋ ಅಂತಂದ್ರು. ನಾನು ಸೋಫಾ ಇದೆಯಲ್ಲ ಅದು ಅವಾಗ ಪೆರಿ ಮನುಷ್ಯ ಅಂತಂದ್ರು. ಅವಾಗ ಕೇಳಿ ಕೂತ್ಕೊಂಡು ಅವರು ಮಂಡ್ಯ ಮೈಂಗರ್ಸ್ ಏನು ಮಾಡ್ತಾ ಇದ್ದಾರೆ, ಮಗ ಸಂಗೀತ ಹಾಡ್ತಾ ಇದ್ದಾನೆ, ಸೀನಿಯರ್ ಆಗಿದೆ ಅಂತಂದರು. ಅವರು ಸ್ವಲ್ಪ ಯೋಚನೆ ಮಾಡಿ, ಈ ಊರಿನಲ್ಲಿ ಇರೋದಕ್ಕೆ ಅನುಕೂಲ ಆಗ್ಬೋದಾ ಅಂತಂದರು. ಊರು ನೋಡಿದೆ, ನನಗೂ ಬಂತು. ನೋಡಿದೆ, ಈ ಊರಿನಲ್ಲಿ ನಾವು ಬದುಕೋಕ್ಕಾಗುತ್ತೆ, ಸಂಗೀತಗಾರ ಅಂತಂದರೆ ಈ ಕಿಲಾಡಿ ದೇವ್ರೇನು ಮಾಡ್ಬಿಟ್ಟ, ನಿಂಗೆ ಈ ಊರಿನಲ್ಲೇ ಕೊಳೆ ಹಾಕ್ಬಿಡ್ತಾರೆ, ಈ ಊರಿನಲ್ಲೇ ಕೊಳೆ ಹಾಕ್ತೀವಿ. ಬೆಂಗಳೂರಿನಲ್ಲಿ ಮೇಟೆ ಮನೆ ಫ್ರೀಯಾಗಿ ಕೊಟ್ಬಿಡ್ತೀನಿ, ನೀವು ಬಂದು ನಮ್ಮ ಮನೆ ಪಾಠ ಮಾಡ್ತಾ ಬಿಡಬೇಡಿ ಅಂತ. ಬೆಂಗಳೂರಿನಲ್ಲಿ ಪಾಠ ಇತ್ತು, ವಾರಕ್ಕೊಂದು ಸಾರಿ ಹೋಗ್ತಾ ಇದ್ದೆ, ವಾರಕ್ಕೆ 2 ಸಾರಿ ಹೋಗ್ತಾ ಇದ್ದೆ.
ನಾನು ಇದ್ದಿದ್ದು ಕ್ಲೋಸ್ಪೇಟೆ, ಕನಕಪುರ ವಾರಕ್ಕೆ 1 ದಿವಸ, ಚನ್ನಪಟ್ಟಣ ವಾರಕ್ಕೆ 3 ದಿವಸ, ಬೆಂಗಳೂರು ವಾರಕ್ಕೆ 2 ದಿವಸ. ಬೈಸ್ಕಲಿಲ್ಲ, ನಡ್ಕೊಂಡು ರೈಲ್ ಪಾಸು ಚನ್ನಪಟ್ಟಣದಿಂದ ಬೆಂಗಳೂರಿಗೆ 19 ರೂಪಾಯಿ ಒಂದು ತಿಂಗಳಿಗೆ. 19 ರೂಪಾಯಿ ಕೊಟ್ಬಿಟ್ಟೆ 1 ತಿಂಗಳು ಪಾಸ್, ರೈಲ್ ಪಾಸ್ ತೊಗೊಂಡು ತಿರುಗಾಡ್ಕೊಂಡು ಪಾಠ ಮಾಡ್ತಿದ್ದೆ. ಅಲ್ಲೇನು ಬಳೆಪೇಟೆನಲ್ಲಿ ಒಬ್ಬ ಬೈಸ್ಕಲ್ ಶಾಪ್ ಇದೆ, ಅವ್ನಿಗೆ 1 ರೂಪಾಯಿ ಕೊಟ್ಬಿಟ್ರೆ ಬೆಳಗಿಂದ ಸಾಯಂಕಾಲವರೆಗೂ ಬೈಸ್ಕಲ್ ಕೊಟ್ಬಿಡ್ತಾ ಇದ್ದ. ಬೈಸ್ಕಲ್ ತಗೊಂಡು ಚಾಮರಾಜಪೇಟೆ, ಆಮೇಲಿಂದ ಅಲ್ಲಿ ಮುಂದೆ ಅದು ಬಸ್ ಟರ್ಮಿನಸ್ ಇದೆಯಲ್ಲ, ಜಯನಗರ. ಇವಾಗ ನಂದಿನಿ ಸಿಲ್ಕ್ ಹೌಸ್ ಅಂತ ಇದೆಯಲ್ಲ, ಅದು ನಮ್ಮ ಶಿಷ್ಯರದು. ಅಲ್ಲೇನೆ ಅಲ್ಲಿ ಮಲ್ಲೇಶ್ವರದಲ್ಲಿ ಪಾಠ ಬಾಡಿಗೆ ಬೈಸ್ಕಲ್ ತಗೊಂಡು ಅಲ್ಲಿ ತಿರುಗಾಡ್ಕೊಂಡು 1 ರೂಪಾಯಿ ಕೊಡ್ತಾ ಇದ್ದೆ ಬಾಡಿಗೆಗೆ. ಈ ಕಾಲ ತಳ್ಕೊಂಡು ಅಂದರೆ ಅವರೆಲ್ಲ ಹೇಳಿದ್ರು, ಬೆಂಗಳೂರಲ್ಲಿ ಬೇಕಾದಷ್ಟು ಸೌಕರ್ಯ ಇದೆ, ಪಾಠ ಇದೆ, ಮನೆ ನಾವು ಕೊಡ್ತೀವಿ ಅಷ್ಟೇ, ನಮ್ಮ 3 ಕಾಸು ಕೊಡಬೇಡಿ, ಬಿಟ್ಟು ಕೊಟ್ಬಿಡ್ತೀನಿ ಮನೆ ಅಂತಂದ. ನಿಮ್ಮ ಮನೇನು ಬೇಡ, ಏನು ಬೇಡ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಮನೆ ಮೇಷ್ಟೇ ಇವತ್ತೇ ಪಾಠ ಮಾಡಿ ನಾನು ಫೀಸೇ ಕೇಳೋದ, ಮನೆ ಕೊಟ್ಬಿಡ್ತೀನಿ. ಚನ್ನಪಟ್ಟಣದಲ್ಲಿ ಕೇಳಿದ್ರು, ಯಾವುದು ಬೇಡ ಅಂತ ಕ್ಲೋಸ್ಪೇಟೆ ಒಳಗೆ ಸೇರಿಕೊಂಡು ಇಲ್ಲಿ ಹೊತ್ತಿಗೆ 71 ವರ್ಷ ಆಯಿತು ಈ ಊರಿಗೆ ಸೇರಿಕೊಂಡು. ಅಂದರೆ ದುಡ್ಡಿನ ಆಸೆ ಇಲ್ಲ. ದುಡ್ಡಿನ ಆಸೆ ಇಲ್ಲ ಅಂತಂದರೆ ಆ ಬಡ್ಡಿ ಗಡ್ಡ ದುಡ್ಡಿನ ಆಸೆ ಇಲ್ಲ ಅಂತ ಹೇಳಿ 30 ಲಕ್ಷ ರೂಪಾಯಿ ಉಳಿಸಿದ್ದೀನಿ ನಾನು ಆಸ್ತಿ ಮಾಡಿ. ಇವತ್ತಿಗೆ 30 ಲಕ್ಷ ರೂಪಾಯಿ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾಯ್ತು. ಅಂದರೆ ದೇವ್ರು ನನಗೇನು ಕಡಿಮೆ ಮಾಡಿದ್ದಾನೆ, ಇನ್ನೊಂದು ಆರೋಗ್ಯ ಕೊಟ್ಟಿದ್ದಾನೆ. ಇವಾಗ ನೀವೆಲ್ಲ ಬಂದು ನನ್ನ ವಿಚಾರ ಕೇಳಬೇಕಾದ್ರೆ ನಿಮ್ಗೇನು ಅವನೇ ಪ್ರೇರೇಪಣೆ ಮಾಡೋದು. ದೇವ್ರ ಪ್ರೇರೇಪಣೆ ಇದ್ರೆ ನೀವು ಬರೋಲ್ಲ, ಅಥವಾ ನಿಮ್ ಯಾರೋ ಮುಖಾಂತರ ಬಂದಿರಬಹುದು, ಅವ್ರಿಗೆ ದೇವರ ಪ್ರೇರೇಪಣೆ ಮಾಡಿ ತಾನೇ ಬಂದಿದ್ದಕ್ಕೆ. ಇಲ್ಲದ್ರೆ ನೀವ್ಯಾಕೆ ಬರ್ತಾ ಇದ್ರಿ ಇಲ್ಲಿಗೆ? ಅಂದ್ರೆ ನಂಬು ನಾರಾಯಣ ಅಂತ ಹೇಳಿ ಪುಂದಾಸ್ ಹೇಳಿದ್ದಾರೆ. ಅವನ ದಯ ಒಂದಿದೆಯಲ್ಲ, ಅದ್ರ ಮುಂದೆ ಯಾರು ಏನು ಕೆಲಸ ಮಾಡೋಕ್ಕಿಲ್ಲ. ದೇವ್ರೊಬ್ಬನೇ ದೊಡ್ಡ ಅಂತ ಏನೇನೋ ಹೇಳ್ಬಿಟ್ಟೆ, ದಯವಿಟ್ಟು ಏನು ತಿಳ್ಕೊಬೇಡಿ. ಇದರ ಜೊತೆ ನಿಮ್ಮ ಬಾಲ್ಯದಲ್ಲಿ ಸಾಕಷ್ಟು ಮೈಸೂರೇನೆ ಅಲ್ಲಿ ಏನು ಸಾಂಸ್ಕೃತಿಕ ರಾಜಧಾನಿ ಆಗಿತ್ತು. ಇವತ್ತು ನಾವು ಯಾರ್ಯಾರನ್ನ ಪುಸ್ತಕದಲ್ಲಿ ಪಿಕ್ಚರ್ ನೋಡ್ತೀವೋ ಅವರನ್ನೆಲ್ಲ ನೀವು ನಿಜ ಜೀವನದಲ್ಲಿ ನೋಡಿ ಅವರ ಹಾಡಿನ ಕೇಳಿದವರು. ನಿಮಗೆ ಏನ್ ಆ ಕಾಲದ ವಿದ್ವಾಂಸರ ಜೊತೆ ಏನು ಅನುಭವ ಇದೆ? ಅಂದ್ರೆ ಮುತ್ತಯ್ಯ ಭಾಗವತರು, ಮೈಸೂರು ವಾಸುದೇವಾಚಾರ್ಯ, ಟೈಗರ್ ವರದಾಚಾರ್ಯ, ಮತ್ತೆ ನಮ್ಮ ಬಿಡಾರಂ ಕೃಷ್ಣಪ್ಪ, ಇಂಥವ್ರನ್ನೆಲ್ಲ ನೋಡಿದ್ದೀರಾ? ಅವ್ರ ಜೊತೆ ಏನ್ ಅನುಭವಗಳು? ವಾಸಾಚಾರ್ಯ ನೋಡಿದ್ದೀನಿ, ವೆಂಕಟಗಿರಪ್ಪ ನೋಡಿದ್ದೀನಿ. ಬಿಡಾರ ಕೃಷ್ಣಪ್ಪನವರು 35ನೇ ಇಸ್ವಿನಲ್ಲಿ ಗತಿಸಿದ್ರು. ಅಂದರೆ ಅವಾಗ ನನಗೆ 12 ವರ್ಷ ಗೊತ್ತಾಗಿ, ಇನ್ನೂ ಸಂಗೀತ ಪ್ರಪಂಚಕ್ಕೆ ಹೋಗಿರಲಿಲ್ಲ. ಅಂದರೆ ನಾನು ಸಂಗೀತ ಪ್ರಪಂಚಕ್ಕೆ ಹೋಗಬೇಕಾದ ಬಾರೋ ಸಂಗೀತ, ನಾವು ತುಂಬ ಬಡವರು, ಒಂದೊತ್ತಿಂದ ಒಂದೊತ್ತು ಗತಿ ಇಲ್ಲ. ಒಬ್ಬರು ಬಾರೋ ಪಾಠ ಹೇಳ್ಕೊಡ್ತೀನಿ ಅಂತಂದು ಅವ್ರ ಪಾಪ ಅವ್ರಿಗೆ ಬಂದು ಪಾಠ ಹೇಳ್ಕೊಟ್ರು. ನಾನು ಪರೀಕ್ಷೆ ಕಟ್ಟಿದೆ, ಡುಮ್ಕಿ ಹೊಡೆದೆ, 2 ಸಾರಿ ಡುಮ್ಕಿ ಹೊಡೆದೆ. ಕೊನೆಗೆ ಆ ವಯಸ್ಸಿಗೆಲ್ಲ ಪರೀಕ್ಷೆನೇ ಮೋಸ. ಪರೀಕ್ಷೆ ಶಿಷ್ಯರು ಅಂದರೆ ಫಸ್ಟ್ ಕ್ಲಾಸು, ಶಿಷ್ಯ ಅಂದರೆ ಡುಮ್ಕಿ ಅಂಥೇಳಿ ಊರು ತುಂಬ ಹರಡ್ಬಿಟ್ಟೆ. ಆ ವಯಸ್ಸು. ಆಮೇಲೆ ಅವ್ರೇನು ಮಾಡ್ಬಿಟ್ರು, ಬಂದರು ಬೈಸ್ಕಲ್ ಹಾಕ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನು ಹೇಳಿದ್ಯೋ ಅಲ್ಲ ಸರ್, ನಿಮ್ಮ ಶಿಷ್ಯರು ಮಾತ್ರ ಫಸ್ಟ್ ಕ್ಲಾಸು, ಇವು ಎಷ್ಟು ಪಾಠ ಹಾಕಿರ್ತಾವೆ ಡುಮ್ಕಿ ಆಗ್ಬೋದಾ? ಇವ್ರು ಹೇಳೋ ಪಾಠ ಅಂತಾನೆ ನೀವು ಹೇಳೋದು. ಅಯ್ಯೋ ಬೆದ್ಮುಂಡದೆ
ನಿಮಗೆ ಪ್ರಪಂಚನೇ ಗೊತ್ತಿಲ್ವಲ್ಲೋ, ಸಂಗೀತ ಪ್ರಪಂಚ ಅದು ಭಜನೆ ಸಂಗೀತನೇ ಬೇರೆ, ಶಾಸ್ತ್ರೀಯ ಸಂಗೀತನೇ ಬೇರೆ ಅಂಥೇಳಿ. ಓಹೋ, ಶಾಸ್ತ್ರೀಯ ಸಂಗೀತ ಬೇರೆ, ಭಜನೆ ಸಂಗೀತ ಬೇರೆ, ಅದ್ರಲ್ಲಿ ಬೇರೆ ಭೇದ ಇದೆಯಾ ಅಂಥೇಳಿ ಅವಾಗ ಕಣ್ಣು ಮುಟ್ಕೊಂಡು ನೋಡ್ತಾ ಇದ್ವಿ. ಅಂದರೆ ಒಂದು ಶಂಭೋ ಮಹಾದೇವ ಬಿಟ್ಟು ಬೇರೆ ಯಾವುದು ಬರ್ತಿಲ್ಲ ಅವಾಗ. ಎಲ್ಲರೂ ಹೇಳು ಅಂತಂದರೆ ಶಂಭೋ ಮಹಾದೇವ ಶರಣಾಗತ ಜನರಕ್ಷಕ ಅಂಬೋನುಹಲೋಚನ ಶ್ರೀಪಾದ ಭುಜ ಭಕ್ತಿಂದೇಹಿ ಶಂಭೋ ಮಹಾದೇವ. ಅದೊಂದು ಕೀರ್ತನೆ ನಮ್ಮ ಅಕ್ಕ ಆಡ್ತಾ ಇದ್ಲು. ಇನ್ನೊಂದು ದಿನ ಆಯಿತು, ನಾನು ನನ್ನ ಸ್ನೇಹಿತನ ರೂಮ್ನಲ್ಲಿ ಹಾಡ್ತಾ ಇದ್ದೆ. ಒಂದು ನಾಟಕ ಕಂಪ್ನಿಯವರು ಆ ವಾಯ್ಸ್ ನೋಡ್ಕೊಂಡ್ಬಿಟ್ಟು ಅದು ನಮ್ಮ ಮೇಷ್ಟ್ರ ಮನೆಗೆ ಹೊರಟೋಗ್ಬಿಟ್ಟಿದ್ದಾರೆ. ಮೇಷ್ಟ್ರ ಮನೆ, ಆ ಹುಡುಗನ ಕಳ್ಸಿಕೊಟ್ಬಿಡಿ, ನಾವು ಹೆಂಗಾರು ನೋಡ್ಕೊತೀವಿ, ಆ ಹುಡುಗನ ಕಳ್ಸಿಕೊಟ್ಬಿಡಿ. ಅವರು ಏನೋ ಪಾಠಕ್ಕೆ ಬರ್ತಾನೆ ಅಷ್ಟೇ, ನಮ್ಗೆ ಅದು ಕಥೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಆಮೇಲೆ ನನ್ನ ಡೈರೆಕ್ಟಾಗಿ ಬಂದ್ಬಿಡಪ್ಪ, ನಾನು ಎಲ್ಲ ನೋಡ್ಕೊತೀವಿ ಅಂತಂದರು. ನಮ್ಮ ಅಕ್ಕ ಸ್ವಲ್ಪ ಕೆಟ್ಟ ಮಾತು ಬೈದ್ಬಿಟ್ಳು ನನಗೆ. ನಾಟಕ ಕಂಪ್ನಿ ಸೇರಿಯಾ, ನಾಟಕ ಕಂಪ್ನಿ ಸೇರಿಯಾ ಅಂತೇಳಿ ಬೈದ್ಬಿಟ್ಳು. ಯಾಕೆ, ನಮಗೆ ಹೊಟ್ಟೆ ಗತಿ ಇಲ್ಲ, ಹೊಟ್ಟೆ ಕೊಡ್ತಾರಲ್ಲ ಅಂತೇಳಿ ನನಗೆ ಖುಷಿ. ನಮ್ಮ ಅಕ್ಕ ಸೇರಬೇಡ, ಹೊಟ್ಟೆ ನಾಟಕ ಕಂಪ್ನಿ ಸೇರಬೇಡ ಅಂತ, ಒಳ್ಳೇದು ಹೆಸರು ಬರಲ್ಲ ಅಂಥೇಳಿ ಹೇಳ್ಬಿಟ್ಲು. ಕೊನೆಗೆ ಕಂಪ್ನಿಗೂ ಸೇರಿಲ್ಲ, ಕೊನೆಗೆ ಕಾಂಪೌಂಡ್ಗೂ ಸೇರ್ತೀನಿ. ಇನ್ನೊಂದು, ಆಗ ನಂದಿನಿ ಅಂತ ಒಬ್ಬ ಶಿಷ್ಯಳು, 8 ವರ್ಷದ ಹುಡುಗಿ, ಅವಳಿಗೆ ಪಾಠ ಹೇಳ್ತಾ ಇದ್ದೆ ಶಿವಮೊಗ್ಗದಲ್ಲಿ. ಆ ಬಡ್ಡಿ ಹೊತ್ತು ಏನು ಮಾಡ್ಬಿಟ್ಟು ಇವಾಗ ಡಾಕ್ಟ್ರ್ ಆಗೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಆಸ್ತಿ ಎಲ್ಲ ಮಾಡಿಕೊಂಡು ರಾಮನಗರಿಗೆ ಹುಡ್ಕೊಂಡ್ಬಿಟ್ಟಿದ್ದಾಳೆ. ಶಿವಮೊಗ್ಗದಿಂದ ಹುಡ್ಕೊಂಡ್ಬಂದು ಮೇಷ್ಟ್ರು ನೋಡಬೇಕು ಅಂತ. ಆಮೇಲೆ ನನಗೆ ಆಶ್ಚರ್ಯ ಆಗೋಯ್ತು. ಏನಮ್ಮ ನಂದಿನಿ ಅಂತಂದರೆ, ಇಲ್ಲ ನಿಮಗೆ ನೋಡಬೇಕು ಅಂತ ಅನಿಸ್ತು ಬಂದ್ಬಿಟ್ಟೆ. ಅಂದರೆ ಆ ಶಿಕ್ಷರು ಅಂದರೆ ಇವತ್ತಿಗೂ ನನಗೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಪಾಠ ಹೇಳಿದ ಇನ್ನೊಬ್ಬ ಶಿಷ್ಯರಿದ್ದಾಳೆ, ಮೈಸೂರಿನಲ್ಲಿದ್ದಾಳೆ, ಶಿವಮೊಗ್ಗ ಶಿಷ್ಯರು. ಇವಾಗ ನಾನು ಪಾಠ ಹೇಳಿ ಸುಮಾರು 70 ವರ್ಷದ ಮೇಲೆ ಆಗಿದೆ. ಅವಳು ಇವತ್ತಿಗೂ ಬಂದಾಗ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಳೆ. ಅಂದರೆ ನನಗೇನು ಸಂತೋಷ, ಎಲ್ಲರೂ ಸಂಗೀತ ಮೇಷ್ಟಿದ್ದಾರೆ, ಅದೇ ನಾನು ಕಂಡ್ರೆ ಆಸೆ ಐತೆ, ಅದೇನೋ ಅವ್ರಿಗೆ ಆಸೆ. ಅಂದರೆ ಇನ್ನೊಂದು, ನಮ್ಗೆ ಹೇಳ್ಕೊಟ್ಟು ಮೇಷ್ಟಿದಾರಲ್ಲ ಅವ್ರನ್ನ ಭಾಳ ನಾವು ನಂಬಿಕೆಯಿಂದ ಹೊಗಳ್ಬೇಕು. ನಿರ್ವಂಚನೆ, ಪಾಠದಲ್ಲಿ ನಿರ್ವಂಚನೆಯಿಂದ ಪಾಠ ಹೇಳಿ, ಇವಾಗ ನನ್ನ ಶಿಷ್ಯರು ತುಂಬ ಜನ ಸಂಗೀತ ಪಾಠ ಹೇಳಿ ಜೀವನ ಮಾಡ್ತಾ ಇದ್ದಾರೆ. ಅಂದರೆ ನಮ್ಗೆಂಥ ಪಾಠ ಹೇಳಿ ಮಾಡಿದ್ದಾರೆ ನಮ್ಮ ಮೇಷ್ಟ್ರು. ಇವಾಗ ನಾನು ಈ ಊರಿಗೆ ಬಂದು, ಇದು ಚಿಕ್ಕ ಊರು, ಇವಾಗ ರಾಮನಗರ ಆಗೋಯ್ತು, ಹಿಂದೆ ಕ್ರೋಸ್ಪೇಟೆ ಅಂತ ಊರಿನಲ್ಲಿ. ಅಂದರೆ ಬೆಂಗಳೂರಿನಲ್ಲಾದರೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತಾ ಇದ್ದೆ. ಆ ಕೋಟ್ಯಾಧೀಶ್ವರ ಬೇಡ, ಇವಾಗ ಲಕ್ಷಾಧೀಶ್ವರ ಆಗ್ಬಿಟ್ಟಿದ್ದೀನಿ ನಾನು, ಅದೇ ಸಂತೋಷ. ಅಂದರೆ ಅವನ ದಯ ಇದೆಯಲ್ಲ, ಹಿಂದೆ ಒಪ್ಪತ್ತಿಗಿದ್ರೆ ಒಪ್ಪತ್ತಿಲ್ಲ ಅಂತ ಅವನ ದೇವರು ತ್ಯಾಗರಾಜರು. ಅಂದರೆ ಇವತ್ತಿಗೂ 3 ತಿಂಗಳಿಗೆ ಒಂದು ಫಂಕ್ಷನ್ನು ವಿದ್ವಾಂಸರು ಬಂದು ಹಾಡ್ತಾರೆ, ಪಿಟೀಲು ಪಕ್ವಾದ್ಯದವರೆಲ್ಲ ಬರ್ತಾರೆ. 3 ತಿಂಗಳು ಅಂದರೆ ಸಂಗೀತ ನಾನು ಉದ್ಧಾರ ಮಾಡಿದೆ. ನನ್ನ ಮಗ ಇದ್ದಾನೆ, ಅವನು ಸಂಗೀತ, ಇವನು ಸಂಗೀತದಲ್ಲಿದ್ದಾನೆ. ನನ್ನ ಹೆಂಡ್ತಿನೂ 35 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಮಾಡಿ ನನಗೆ ತಿಂಗಳಿಗೆ 25,000 ರೂಪಾಯಿ ನನ್ನ ಕೈ ಕೊಡ್ತಾ ಇದ್ದಾಳೆ. ಅವಳು ಕಣ್ಮುಟ್ಕೊಂಡ್ರು ಕೂಡ ನನಗೆ ಪೆನ್ಷನ್ ಕೊಡ್ತಾ ಇದ್ದಾಳೆ ನನ್ನ ಹೆಂಡ್ತಿ. ಗೊತ್ತಾಯ್ತು, ಇದಕ್ಕಿಂತ ಬೇಕಾ ಸಂಗೀತ? ಇವಾಗ ನಾನು ಬರೀ ರಾಮನಗರದಲ್ಲಿ ಇಲ್ಲ, ಚನ್ನಪಟ್ಟಣದಲ್ಲಿ ಪಾಠ ಹೋಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಇವತ್ತಿಗಿಂತ ಅದು ಬಲಗೈ
ಸಂಪಾದನೆ ಒಳಗೆ ಬಲಗೈ. ಅಂದರೆ ಪಾಠಗಳು ಜಾಸ್ತಿ ಇದು ಕೊಡ್ತಾರೆ. ಇದು ಪಾಪ ಊರು ಚಿಕ್ಕದು. ಇವಾಗ ರಾಮನಗರ ನಗರ ಹೋಯ್ತು, ಗೊತ್ತೈತೆ. ಅಲ್ಲಿ ಊರು ಚಿಕ್ಕದು. ಇವತ್ತು ಬಂದರೆ 2-3 ಶಿಷ್ಯರು ಬಂದರೆ ಸುಸ್ತು. ಇವಾಗ ನಾ ಪಾಠ ಹೇಳೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಚನ್ನಪಟ್ಟಣಕ್ಕೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಅಂದರೆ ಚನ್ನಪಟ್ಟಣ ನನಗೆ ಬಲಗೈ ಆಯಿತು. ಬೆಂಗಳೂರಿಗೆ ಪಾಠ ಹೋಗ್ತಾ ಇದ್ದೆ. ಬೆಂಗಳೂರು ಪಾಠ ಜಾಸ್ತಿ ಕೇಳ್ತಾ ಇರಲಿಲ್ಲ. ನಾನು ರಾಮನಗರದಲ್ಲಿ ಏನು ತೊಗೋತಾ ಇದ್ನೋ ಅಲ್ಲೂ ಅಷ್ಟೇ. 10 ರೂಪಾಯಿ ತೊಗೋತಾ ಇದ್ದೆ. 10 ರೂಪಾಯಿ ಕೊಡಿ, ನನಗೆ 25 ರೂಪಾಯಿ ಬೇಡ, 10 ರೂಪಾಯಿ ಕೊಡಿ. ಬೆಂಗಳೂರು ಪಾಠನೂ 10 ರೂಪಾಯಿ, ರಾಮನಗರದಲ್ಲಿ 10 ರೂಪಾಯಿ, ಚನ್ನಪಟ್ಟಣದಲ್ಲೂ 10 ರೂಪಾಯಿ ಒಂದು ಮಗುಗೆ. ಇವತ್ತು ಅದು 1000 ರೂಪಾಯಿ ಹೋಯ್ತು. 10 ರೂಪಾಯಿ ಪಾಠ ಹೇಳ್ತಿದ್ದು, ಇವತ್ತು 1000 ರೂಪಾಯಿ. ಇವತ್ತು 1000 ರೂಪಾಯಿ ಅಂತ ಪಾಠ ಹೇಳ್ಕೊಂಡು ಇವಾಗ ಸುಮಾರು 6 ತಿಂಗಳಿಂದ ಬೇಡಮ್ಮ, ನಾನು ಯಾರಿಗೂ ಪಾಠ ಹೇಳಲ್ಲ, ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ನನ್ನ ಪಾಠ ನಾನು ಇರ್ತೀನಿ, ನೀವೆಲ್ಲರೂ ಕಲ್ತ್ಕೊಳ್ಳಿ ಅಂತ ಹೇಳ್ತು. ಈ ಪ್ರಪಂಚ ಹೀಗಿದೆ, ನನ್ನ ಪ್ರಪಂಚ. ನೀವೆಲ್ಲ ಇಷ್ಟು ಕಷ್ಟಪಟ್ಕೊಂಡು ಈ ಕೊಂಪೆಯಲ್ಲಿರ್ತಕ್ಕಂಥ ನಾಣ್ಯಗಾರನ ಪರಿಚಯಿಸಬೇಕು ಅಂತೇಳಿ ನೀವು ಬಂದು ಬೆಂಗಳೂರಿಂದ ದೊಡ್ಡ ಕಲಾವಿದರು. ಹಾಗೇನಿಲ್ಲ ಗುರುಗಳೇ, ನನಗೆ ಇನ್ನೊಂದು ನಿಮ್ಮನ್ನ ಕೇಳಬೇಕು. ನೀವು ಕಚೇರಿ ಕೊಡೋಕೆ ಯಾವಾಗ ಶುರು ಮಾಡಿದ್ರಿ? ನಿಮ್ಮ ಕಚೇರಿಯ ಅನುಭವ, ಹಾಗೆಯೇ ನೀವು ಕಚೇರಿ ಏನೇನು ಕೇಳಿದ್ರಿ ಮೈಸೂರಲ್ಲಿ ಆ ಕಾಲದಲ್ಲಿ? ಅಂದರೆ ನಾನು, ನನ್ನ ಮಗ ಇದ್ದಾನೆ, ಇವನು ತಮ್ಮ. ನಾನು ಅವನು ಶಿವಮೊಗ್ಗದಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ವಿ, ಇಬ್ಬರು, ಗೊತ್ತಾಯ್ತೆ. ಅಂದರೆ ಕಚೇರಿಗೆ ಆವಾಗ ಬೆಂಗಳೂರಿನಲ್ಲಿ ಕಚೇರಿ ಜಾಸ್ತಿ ಸಿಕ್ಕುತ್ತೆ. ನಾನೆಲ್ಲೋ ಕೊಂಪೆಯಲ್ಲಿ ಸೇರ್ಕೊಂಡ್ಬಿಟ್ಟೆ. ಮೈಸೂರಿನಲ್ಲಿ ಕಚೇರಿ ಇಲ್ಲ, ಒಂಟಿ ಹಾಡ್ಕೋಬೇಕು. ಈಗ ಚೆನ್ನಾಗಿಯಲ್ಲ, ನೀವು ಒಂದು ಹಾಡಬಾರ್ದು, ಇದು ಕಚೇರಿ ಮಾಡಬಾರ್ದ ಅಂತ ಕೇಳಿದೆ. ನಾನು ಕಚೇರಿ ಕೊಡಿ ಅಂತ ಕೇಳ. ಅಂದರೆ ಕಚೇರಿ ಮಾಡಿ ಸಂಪಾದನೆ ಮಾಡೋ ಉತ್ಸಾಹ ಇಲ್ಲ, ಅಂದರೆ ಕಚೇರಿ ಮಾಡಲಿಲ್ಲ. ಬರೀ ಪಾಠ ಹೇಳ್ಕೊಂಡೆ ಜೀವನ ಮಾಡಿಬಿಟ್ಟು ಇವತ್ತು ಹೇಳ್ಕೋಬಾರ್ದು. ಕೃಷ್ಣಾಜಪೇಟೆನಲ್ಲಿ ಇದ್ದರು SN ಮರಿಯಪ್ಪ ಅಂಥೇಳಿ. ಅವ್ರದ್ದು ಸಾಹಿತ್ಯ ಇದೆ ಇಲ್ಲಿ ಒಂದು. ಮರಿಯಪ್ಪನವ್ರ ಸಾಹಿತ್ಯ. ಇವರು ಸೋಮೇಶ್ವರ ಭಾಗವತರ ಶಿಷ್ಯರು. ಸೋಮೇಶ್ವರ ಭಾಗವತ ಹೆಸರು ಕೇಳಿದ್ದೀರಾ? ಚಿಂಚಿನಪಲ್ಲಿ ರಾಮಚಂದ್ರಾಯರ ಗುರುಗಳು. ಜಯ ಭಾಗ್ಯ ಅಂತ ಕೇಳಿದ್ರಾ? ಅವ್ರು ದೊಡ್ಡಪ್ಪ. ಗೊತ್ತಾಯ್ತಾ? ಆಮೇಲೆ ಅರುಣಾಚಲಂ ಅಂತ ಇದ್ದರು, ಅವ್ರ ಅಣ್ಣ. ಗೊತ್ತಾಯ್ತೆ? ಸೋಮೇಶ್ವರ ಭಾಗವತರು ಅವ್ರ ಸಾಹಿತ್ಯ. ಅವ್ರ ಮೇಲೆ ಮರಿಯಪ್ಪನವರು ಆಸ್ಥಾನ ವಿದ್ವಾನ್. ಮರಿಯಪ್ಪನವರು ವರಗಣಪತೆ ನಮಾಮ್ಯಹಂ ಸತತಂ ಶ್ರೀವರಗಣಪತೆ ನಮಾಮ್ಯಹಂ ಸತತಂ ತಾರಾಧೀಶ ತಾರಾಧೀಶ ಗರ್ವಹರಂ ತಾರಾಧೀಶ ಗರ್ವಹರಂ ಶರ ಕರುಣಾನ್ವಿತ ವರಪ್ರದಂ ಕರುಣಾನ್ವಿತ ವರಪ್ರದಂ ವರಗಣಪತೆ ನಮಾಮ್ಯಹಂ ಸತತಂ ಪ್ರಣತಜನಾಭೀಷ್ಟಫಲದಂ ಪ್ರಣತಜನಾಭೀಷ್ಟಫಲದಂ ಗಣಶೋಭಿತ ಸೋಮಸುತಂ ಪ್ರಣತಜನಾಭೀಷ್ಟಫಲದಂ ಗಣಶೋಭಿತ ಸೋಮಸುತಂ. ಅಲ್ಲಿ ಸೋಮಸುತಂ ಅಂದರೆ ಅವರ ಶಿಷ್ಯ ಅಂತ. ಪ್ರಣವರೂಪ ಪ್ರಣವರೂಪ ಲಂಬೋದರಂ ಪ್ರಣವರೂಪ ಲಂಬೋದರಂ ಪಣಿಭೂಷಿತ ಹೇರಂಬಂ
ಸುರಬೃಂದವಿನುತವರ ಕವಿ ಜನನುತ ಮೂಷಿಕವಾಹಂ ಸುರಬೃಂದವಿನುತವರ ಕವಿ ಜನನು ಮೂಷಿಕವಾಹಂ ವರಪಾಶಾಂಕುಶಧರಂ ಪರಾತ್ಪರಾಜಯ ವರಪಾಶಾಂಕುಶಧರಂ ಪರಾತ್ಪರಾಜಯಕರ ಸನಿಪಮಧಿಮಿತ ಗಮರಿ ಗಣಕುಜ ರಿಮರಿ ತಾಂ ತಕಿಟ ಸನಿ ಸಜನು ಸರಿ ಗಮರಿ ಶತಕಣ ಮಗಮರಿ ಕುಕುಟ ಕುರಿ ಗಮ ದಿಮಿಕಿಟ ಧಿಮಿ ಧಿಮಿರಿ ತತಕು ಜಣುತ ನಿಪಮ ಗಮರಿ ತದಿಗುಣತ ವರ ಗಣಪತೆ ನಮಾಮ್ಯಹಂ ಸತತಂ. ಇವರು ಸೋಮೇಶ್ವರ ಭಾಗವತ ಶಿಷ್ಯರು, ಮರಿಯಪ್ಪನವರು ಅಂತೇಳಿ ಮೈಸೂರಿನಲ್ಲಿ ಕೃಷ್ಣಾಜಪೇಟೆ ಊರಿನವರು. ಕೊಂಡು ನನಗೆ ವಿದ್ಯುತ್ ಪಾಠ ಎಲ್ಲ ಮಾಡಿದ್ರು. ಈಗಾರರು ಈ ಮಾತಿ ಕೂತ್ಕೊಂಡ್ಬಿಟ್ರೆ ಇಲ್ಲ ಇಲ್ಲ, ಯಾಕೆಂದರೆ ನೆರ್ವಲ್ ಅಂತಂದ್ರೆ ಗೊತ್ತಲ್ಲ, ನೆರ್ವಲ್ ಅಂತಂದರೆ ಆ ಸಾಹಿತ್ಯವನ್ನೇ ದೊಡ್ಡದು ಮಾಡೋದು. ಇದು ಮಾತಿನ ನೆರವಲ್ಲ ಅಂತಾರ? ಮಾತಿನಲ್ಲಿ ಬೇಕಾದಷ್ಟು ಮಾಡ್ಬೋದು. ಹಿಡಿದು ರಾಮರ ಚರಣ ಅದನ್ನ ಯಾವ್ಯಾವ ರಾಗ ಬೇಕಾದ್ರೆ ತಗೋಬೋದಲ್ಲ. ಹಿಡಿದು ರಾಮರ ಚರಣ ನೀನ್ ಹೌದೌದು ಜಗತ್ರಾಣ. ಹಿಡಿದು ರಾಮರ ಚರಣ ಯಾವ ರಾಗ? ಚಂದ್ರಕೌನ್ಸ್. ಗೊತ್ತಾಯ್ತಾ? ಹಿಡಿದ್ಯೋ ರಾಮರ ಚರಣ ರಾಗ. ನೀ ಹೌದೌದು ಜಗತ್ರಾಣ. ಹಿಡಿದ್ಯೋ ರಾಮರ ಚರಣ ನೀ ಹೌದೌದು ಜಗತ್ರಾಣ. ಬರ್ತಲ್ಲ ಹಾಗೆ ಮಾಡ್ಬೋದು ಖಂಡಿತ. ಇದು ನೋಡಿ, ಇದು ಎರಡು ಇದೆಯಲ್ಲ ತಂಬೂರಿ ನಿಮ್ದು, ಇದು ನೀವೇ ಕೊಂಡ್ಕೊಂಡಿದ್ದ? ಗುರುಗಳಿಗೆ ಯಾರು ಕೊಟ್ಟಿದ್ದ? ಹೇಗೆ ಇದು ಎರಡು ತಂಬೂರಿ? ಇದು ನಮ್ಮ ಗುರುಗಳು ಆಶೀರ್ವಾದ ಮಾಡಿಕೊಟ್ಟಿದ್ದು ದೊಡ್ಡ ಜಪ್ಪರ. ಯಾವ ಗುರುಗಳು? ರಾಮಯ್ಯ ಅವರ, ಮರಿಯಪ್ಪ ಅವರ? ಮರಿಯಪ್ಪ ರಾಮಯ್ಯನವರು ಮನೆಯಲ್ಲಿ ಈ ತಂಬೂರಿ ಆಯಿತು. ಗೊತ್ತಾಯ್ತಾ? ನಾನು ಗುಪ್ತಾ ಅಂತ ಇಬ್ರು ಸ್ನೇಹಿತರು ನಾವು. ಅವನು ಪಿಟೀಲ್ ಮುಚ್ಚೋಕೆ ಹೊರಟೋಗ್ಬಿಟ್ಟ. ನಾ ಹಾಡ್ಬೇಕಾಗಿ ಬಂದ್ಬಿಟ್ಟೆ. ಅಂದರೆ ತುಂಬ ಬಡತನ ನಾವು. ಗೊತ್ತಾಯ್ತೆ? ದೇವ್ರ ದೊಡ್ಡವನು ನಮ್ಮನ್ನು ಕಾಪಾಡ್ಬಿಟ್ಟ. ಗೊತ್ತಾಯ್ತೆ? ಆಮೇಲೆ ಶಿವಮೊಗ್ಗದ ಸಂಗೀತ ಪಾಠ ಹೇಳ್ಕೊಂಡಿದ್ದೆ. ಮೈಸೂರಿಗೆ ಬಂದೆ. ಸ್ವಲ್ಪ ಕಷ್ಟ ಆಯಿತು. ಆರೋಗ್ಯ ಅನಾರೋಗ್ಯ ಆಯಿತು. 47ನೇ ಇಸ್ವಿನಲ್ಲಿ ರಾಮನಗರಕ್ಕೆ ನಮ್ಮ ಅಮ್ಮನ ಜೊತೆಲಿ ಬಂದೆ. ದೊಡ್ಡ ಮನುಷ್ಯರು ಅವ್ರು ಸೋಫಾ ಮೇಲೆ ಕೂಗಾಡ ಒಕ್ಕಾರಬೇಡ ಅಂತ ನಮ್ಮಮ್ಮ ಸೋಫಾ ಮೇಲೆ ದೊಡ್ಡ ಮನುಷ್ಯರು ನನಗೇನು ಗೊತ್ತು. ನಾನು ಕೆಳಗಡೆ ಕೂತ್ಕೊಂಡೆ. ಆಮೇಲೆ ಅವರು ಅದು ಹೇಳಿದ್ರಿ ನಂಗೆ, ನೀವು ಅದು ನಂಗೆ ಹೇಳಿದ್ರಿ. ನಾನು ತಂಬೂರಿ ಕೇಳಿದ್ದು. ತಂಬೂರಿ ಹೇಗೆ ನಿಮ್ಮ ಹತ್ರ ಬಂತು? ಇದು ತಂಬೂರಿ ನಾ ಕಾಸು ಕೊಟ್ಟಿದ್ದು. ಇದು ಹೆಣ್ಮಕ್ಳ ಶ್ರುತಿಗೆ ಕಾಸು ಕೊಟ್ಟು ಅರುಣಾಚಲಪ್ಪನವರು ಅಂತ ಇದ್ರು. ಅರುಣಾ ಮ್ಯೂಸಿಕಲ್ಸ್. ವೀರಭದ್ರಯ್ಯನ ತಂದೆ. ಅವರು ನನಗೆ 75 ರೂಪಾಯಿ ಕೊಟ್ಟರು. ಇನ್ನೊಂದು ತಂಬೂರಿ? ಆ ತಂಬೂರಿ ನನಗೆ ಗುರುಗಳ ಆಶೀರ್ವಾದ ಕೊಟ್ಟು. ರಾಮಯ್ಯ ಅವರು, ರಾಮಯ್ಯನವ್ರ ತಮ್ಮ ಬಿ ಶೇಷಪ್ಪ, ಬಿ ಕೃಷ್ಣಪ್ಪ ಅವ್ರ ಕಥೆ ಹೇಳಿಲ್ಲ ಇನ್ನು. ಅವ್ರು ನನಗೆ ಪಾಠ. ಇನ್ನೊಂದು ತುಂಬ ಬಡವ ನಾನು, ನನಗೆ ಬಿಟ್ಟಿ ಪಾಠ ಹೇಳಿಕೊಟ್ಟು ಕಾಫಿ ಕುಡಿಯೋಕ್ಕೆ ಕಾಸಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ಉದ್ಧಾರ ಮಾಡಿದ್ರು. ಅಂದರೆ ಆ ಶೇಷಪ್ಪನವರು ಕೃಷ್ಣಪ್ಪನವರು ಈ ಮನೆಗೆ ಬಂದಿದ್ದಾರೆ. ಈ ಮನೆಗೆ ಬಂದು ಸಂಗೀತ ಹಾಡಿದ್ದಾರೆ. ಮರಿಯಪ್ಪನವ್ರು ಬಂದು ಹಾಡಿದ್ದಾರೆ. ನನಗೆ ಇನ್ನೊಂದು
ಖುಷಿ ಏನಂದರೆ ವಿದ್ವಾಂಸರು ಇದ್ದಾರಲ್ಲ, ಬೆಳಪಾಡಿ ಶ್ರೀನಿವಾಸ ಅಯ್ಯಂಗಾರು, ವರದಾಜ ಅಯ್ಯಂಗಾರು, ರಂಗಸ್ವಾಮಿ ನಾನು ಭಾಳ ದೋಸ್ತು, ಏನೋ ಬಾರ ಸ್ನೇಹಿತರು. ಒಂದ್ಸಾರಿ ರಂಗಸ್ವಾಮಿ ನಾನು ಒಟ್ಟಿಗೆ ಒಂದು ಕಚೇರಿ ಹಾಡಿದ್ದೀವಿ ಚನ್ನಪಟ್ಟಣದಲ್ಲಿ, ಗೊತ್ತಾಯ್ತೆ. ಏನೋ ಬಾರ ಸ್ನೇಹಿತರು. ರಂಗಸ್ವಾಮಿ ಸತ್ತೋಗ್ಬಿಟ್ಟ. ಅವ್ರ ಮಗಳು ಬಿ ಆರ್ ಗೀತಾ. ಬಿ ಆರ್ ಗೀತಾ ಅವನು ಇದನ್ನೆಲ್ಲ ಬಿ ಆರ್ ಗೀತಾ ಅಣ್ಣ ಅವರೆಲ್ಲ ಬಂದಿದ್ರು ಇಲ್ಲಿ ಮುಕ್ತಾಯ. ಇಲ್ಲಿ 3 ತಿಂಗಳು ಕಾರ್ಯಕ್ರಮ ನಡೀತಾರೆ. ನಾವು ಒಬ್ಬ ವಿದ್ವಾಂಸನು ಕರಿತೀವಿ. ಅಂದರೆ ವಿದ್ವಾಂಸರು ಬೆಂಗಳೂರು ಮೈಸೂರಿನಲ್ಲಿ ಕಾಸು ಕೇಳ್ತಾರೆ, ನಮ್ಮ ಹತ್ರ ಕಾಸೇ ಕೇಳಲ್ಲ. ನಾವು ಕಾಸು ಕೊಡಲ್ಲ, ಯಾಕಂದ್ರೆ ಅವ್ರು ಕೊಡಲ್ಲ ಅನ್ಕೋತ ಅವ್ರು ಕೇಳಲ್ಲ. ನೀವು ಆಶೀರ್ವಾದ ಕೊಟ್ಟು ಕಳಿಸಿ ಕಾಸು ಬದಲು. ಇನ್ನೊಂದು, ನಾನು ಮೂರು ಕಾಸು ಸೇರಿಸಿ ಎಷ್ಟು 30 ಲಕ್ಷ ಆಗ್ಬಿಟ್ಟಿದೆ. 30 ಲಕ್ಷ ರೂಪಾಯಿ ಬಡ್ಡಿ ಬರ್ತದೆ. ಅದರಲ್ಲಿ ವರ್ಷಕ್ಕೊಂದ್ಸಾರಿ ತ್ಯಾಗರಾಜ ಆರಾಧನೆ, 3 ತಿಂಗಳಿಗೆ ಒಂದೊಂದು ಪ್ರೋಗ್ರಾಮ್. ಆಮೇಲೆ ಪ್ರತಿ ದೇವರಿಗೆ ತಿರುವಯ್ಯಾರು, ಇನ್ನು ಶ್ರೀರಂಗಪಟ್ಟಣ, ಇಲ್ಲಿಗೆಲ್ಲನೂ ಒಂದೊಂದು ಸೇವೆ. ಅದರಲ್ಲಿ 3 ಕಾಸು ಕೈಗೆ ಬೇಡ, ಅದ್ರಲ್ಲಿ ಬರೋ ಇಂಟ್ರೆಸ್ಟು ಅದಕ್ಕೆ ಹಾಕ್ಬೇಕು. ನನ್ನ ಮಗನಿಗೆ ಹೇಳಿರೋದು ಅದಕ್ಕೆ ಆ ದುಡ್ಡನ್ನು ಅದಕ್ಕೆ ಇಟ್ಕೊಡೋದು. ನಾವು ಹೊಟ್ಟೆ ತಿನ್ನೋಕ್ಕೆ ಬೇರೆ ಸಂಪಾದನೆ ಕೊಟ್ಟಿದ್ದೆ. ಅಂದರೆ ಇನ್ನೊಂದು, ನಾನೇ ಸಂಗೀತ ಹೇಳ್ಕೊಟ್ಟಿದ್ದು. ಹೆಂಡತಿಗೆ ಸಂಗೀತ ಪಾಠ ಹೇಳ್ಕೊಟ್ಟು ಜೂನಿಯರ್ ಸೀನಿಯರ್ ಪಾಸ್ ಮಾಡಿಕೊಂಡು ಇವಾಗೆಲ್ಲ ನಾನು 3 ಕಾಸು ಕೊಟ್ಟು ಕಲಿಯಿಲ್ಲ, ಇವರು 3 ಕಾಸು ಕೊಡಲಿಲ್ಲ. ಅಂದರೆ ಇನ್ನೊಂದು, ನಮ್ಮ ಇವನ ತಮ್ಮ ಇದ್ದಾನೆ, ಅವನಿಗೆ ಶರಣನಾರಾಯಣ್ ಗೊತ್ತಾ? MT ಶರಣನಾರಾಯಣ್. ಹಾಂ, ಅವನು ನಮಗೆ ನೆಂಟಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ. ಶರಣನಾರಾಯಣ ಬಂದು ವಾರಕ್ಕೊಂದ್ಸಾರಿ ನಾನು ಆಕಾಶವಾಣಿ ಇದ್ದಾಗ ಇಲ್ಲಿ ಬಂದ್ಬಿಟ್ಟು ಒಂದು ದಿವಸ ಇದ್ಬಿಟ್ಟು ನನ್ನ ಮಗನಿಗೆ ಇವನ ತಮ್ಮನಿಗೆ ಪಾಠ ಹೇಳ್ಕೊಟ್ಬಿಟ್ಟು ಬೆಳಿಗ್ಗೆ ಹಾಕ್ಕೊಬೋದು. ಗುರುಗಳೇ, ಹೌದು, ನನಗೊಂದು ತುಂಬ ಆಶ್ಚರ್ಯ. ನೀವು ದೇವರಿದ್ದಾನೆ ಅಂತ ಈ ಕಡೆ ತೋರಿಸ್ತಿದ್ದೀರಾ, ಅಲ್ಲಿ ನನಗೆ ತ್ಯಾಗರಾಜ ಸ್ವಾಮಿಗಳು ಕಾಣ್ತಿದ್ದಾರೆ. ಹೇಗೆ ನಿಮ್ಗೆ ಅಷ್ಟು ಭಕ್ತಿ ತ್ಯಾಗರಾಜ ಸ್ವಾಮಿಗಳ ಮೇಲೆ? ಮತ್ತೆ ನಿಮ್ದು ಎಲ್ಲ ಯಾವುದೇ 10 ವರ್ಷ 15 ವರ್ಷ ಇಲ್ಲ, ನಿಮ್ದು 60 70 80 ವರ್ಷದ ಇದು. ನೀವು 75 ವರ್ಷ ತ್ಯಾಗರಾಜ ಆರಾಧನೆಯನ್ನ ಮಾಡಿ 76ನೇ ವರ್ಷಕ್ಕೆ ಕಾಲಿಡ್ತಿದ್ದೀರಾ. ಅದು ಹೇಗೆ ಶುರುವಾಯಿತು ನಿಮ್ಗೆ? ಹೇಗೆ ತ್ಯಾಗರಾಜ ಆರಾಧನೆ ಮಾಡಬೇಕು ಅಂತ ಮನಸ್ಸಿಗೆ ಬಂತು? ಇಲ್ಲ, ನಾನು ಈ ಊರಿಗೆ ಬಂದಿದ್ದು 47ನೇ ಇಸ್ವಿ. 47 ಗಾಂಧಿ ಇದ್ದರು. 48 ಜನವರಿ 30 ಗಾಂಧಿ ಹೋಗಿದ್ದು. ಆವತ್ತಿನ ದಿವಸ ಇಲ್ಲಿದ್ದೆ. ಇಲ್ಲಿ ಈ ಊರು ನೋಡಿ ನಕ್ಕೆ ನಾನು 25 ರೂಪಾಯಿ ಕೊಟ್ಟು ಕೇಳಿದೆ ಸಮಾಜದಲ್ಲಿ ಪಾಠಕ್ಕೆ. 25 ರೂಪಾಯಿ ಕೊಟ್ಟರೆ ಇಡ್ತೀನಿ ಅಂತಂದೆ. ಅವರು ಒಪ್ಕೊಂಡ್ಬಿಟ್ರು, ಇಲ್ಲಿ ಇದ್ಬಿಡಿ ಅಂತ. ಆಮೇಲೆ ಚನ್ನಪಟ್ಟಣದವರು ನಾವು 30 ರೂಪಾಯಿ ಕೊಡ್ತೀನಿ, ನಮ್ಮ ಮನೆಗೆ ಬಂದಿದ್ವಿ, ನಮ್ಮ ಸಮಾಜಕ್ಕೆ ಬನ್ನಿ. ಅಲ್ಲಿಗೂ ಒಪ್ಕೊಂಡೆ. ಇನ್ನೊಬ್ಬರು ಏನು ಮಾಡಿದ್ರು, ಭಾಸ್ಕರಾಚಾರ್ಯ ಅಂತ ಇದ್ದರು ಒಬ್ಬರು ಚನ್ನಪಟ್ಟಣದಲ್ಲಿ. ಅವ್ರ ಮಗಳು ಹೇಮಾವತಿ, ಗೊತ್ತಾ? ಇಲ್ಲ. ಬೆಂಗಳೂರಿನಲ್ಲೇ ಇದ್ಲು, ಆಮೇಲೆ ಕೆಂಗೇರಿನಲ್ಲಿ ಮನೆ ಮಾಡ್ಕೊಂಡಿದ್ಲು. ಅವಳು ಸಂಗೀತ ಮೇಡಮ್, ಗೊತ್ತಾಯ್ತೆ. ಆ ಭಾಸ್ಕರಾಚಾರ್ಯ ಸ್ವಲ್ಪ ಪಿಟೀಲ್ ನುಡ್ಸೋರು, ನನ್ನ ಜೊತೆ ಸೇರಿಕೊಂಡ್ರು. ಎಲ್ಲರೂ ಸಂಗೀತ ಆದರೆ ನನ್ನ ಜೊತೆಯಲ್ಲಿ ಬರೋರು, ನಾನು ಹಾಡ್ತಾಯಿದ್ದೆ, ಅವರು ನುಡಿಸ್ತಾಯಿದ್ರು. ಹೀಗಾಗಿ ನಾವು ಕಲಾವಿದ. ಇನ್ನೊಂದು ಸಾರಿ ಏನಾಯಿತು, ತಾಯಪ್ಪನವ್ರ ಹೆಸರು ಕೇಳಿದ್ರಾ? ಪಿಟೀಲ್ ತಾಯಪ್ಪ. ಅವ್ರ ಮಗ ರಾಜಣ್ಣ, ಗೊತ್ತಾ? ಅವ್ರ ಮಗ ರಾಜಣ್ಣ, ಅವನು ಪಿಟೀಲ್ ನುಡಿಸ್ತಾ ಇದ್ದ. ಒಂದು ಸಾರಿ ಏನಾಗೋಯ್ತು, ಚನ್ನಪಟ್ಟಣದಲ್ಲಿ ಪ್ರೋಗ್ರಾಮ್, ಕೋಟೆಯಲ್ಲಿ ಚನ್ನಪಟ್ಟಣದಲ್ಲಿ ಪ್ರೋಗ್ರಾಮ್. ಯಾರೋ ಲಕ್ಷ್ಮೀನಾರಾಯಣಪ್ಪ ಅಂತ ಒಬ್ಬರು ಹಾಡ್ತಾಯಿದ್ರು. 1 ಗಂಟೆ ಹೊತ್ತು ಹಾಡಿದ್ದಾರೆ. ಏನೋ ಕಾರಣ ಅಲ್ಲಿನ ಸ್ಥಳ ಬದಲಾಯಿಸಿ ಬೇರೆ ಪ್ಲ್ಯಾಟ್ಫಾರ್ಮ್ ಮಾಡಿ ಅಲ್ಲಿಂದ ಶುರು ಮಾಡಿ ಅಂತಂದರು. ಅವ್ರೇನು ಮಾಡಿದ್ರು, ಅಲ್ಲಿಂದ ಶ್ರೀಗಣನಾಥ ಶುರು ಮಾಡಿ ಅಂತಂದರು, ಗಣೇಶ ಸ್ತುತಿಯಿಂದ ಶುರು ಮಾಡಿ ಅಂತಂದರು.
ಅಯ್ಯೋ ಅರ್ಧ ಕಚೇರಿ ಮುಗ್ದೋಗಿದೆ, ಮುಂದಕ್ಕೆ ಅದು ಮಾಡಬಾರ್ದು, ಅಲ್ಲ ಮುಂದಕ್ಕೆ ಹಾಡಲಿ ಅಂತಂದರೆ ಅಲ್ಲಿ ನಾವು ಹೋಯ್ತು. ಈ ರಾಜಣ್ಣ ಇದ್ದ ಪಿಟೀಲ್ ರಾಜಣ್ಣ, ಸ್ವಲ್ಪ ಘರ್ಷಣೆ ಆಯಿತು. ಸಂಗೀತಗಾರರು ಒಗ್ಗಟ್ಟಿದ್ದು ಅಂದರೆ ಹೇಳಿದರೆ ನಿಮಗೆ ಸಂಗೀತಗಾರ ತೀರ ಹಿಂಗಾಗುತ್ತಾ ಅಂತ ಹೇಳಿ. ಅಂದರೆ ಪಿಟೀಲ್ ರಾಜಣ್ಣನ ನಾವು ಕರ್ಕೊಂಡೋಗಿ ಮನೆ ಒಳಗಡೆ ಸೇರಿಸಿ ಬೀಗ ಹಾಕ್ಬಿಟ್ಟು, ಇಲ್ಲದೆ ಹೋದರೆ ಅವ್ರಿಗೆ ಅಕಸ್ಮಾತ್ ಏನಾದ್ರು ಊರಿನ ಜನ ಸೇರಿಕೊಂಡು ಏಟ್ ಹೊಡೆದ್ರೆ ಕೆಟ್ಟ ಹೆಸರು ಬರುತ್ತೆ. ಇದನ್ನು ನಮ್ಮ ರಾಮಾಚಾರ್ಯರು ಗೊತ್ತಾ, ಪುಟ್ಟಾಚಾರ ಮಗ, ಪುಟ್ಟಾಚಾರ ಮನೆಗೆ 19 ವರ್ಷ ರೆಗ್ಯುಲರಾಗಿ ಬಂದಿದ್ದಾರೆ ಈ ಮನೆಗೆ. ಒಂದು ಸಾರಿ ಆಕ್ಸಿಡೆಂಟ್ನಲ್ಲಿ ಮೋಟ್ರ್ ಸೈಕಲ್ ಆಕ್ಸಿಡೆಂಟ್ ಆಗಿ ನಡೆಯೋಕ್ಕಾಗ್ತಿರಲಿಲ್ಲ. ಆವಾಗ ರೈಲಲ್ಲಿ ಬಂದು ಬೈಸ್ಕಲ್ ಕ್ಯಾರಿಯರ್ ಮೇಲೆ ಕೂತ್ಕೊಂಡು ಬಂದಿದ್ದಾರೆ ನಮ್ಮ ಮನೆಗೆ, ಗೊತ್ತಾಯ್ತಾ. 19 ವರ್ಷ ರೆಗ್ಯುಲರಾಗಿ ಬಂದರು ಪುಟ್ಟಾಚಾರರು. ಅಂದರೆ ನಾನು ಎಲ್ಲರೂ ಕಚೇರಿ ಹಾಡಿದ್ರೆ ನನಗೇನು ಕೊಡಬೇಡಿ, ನೀವು ಹಾಡಿ ಅಂತ ಹೇಳೋರು. ಪುಟ್ಟಾಚಾರ್ಯಕ್ಕೆ ಬೇಕು ಸಂಗೀತ. ಅಂದರೆ ಪುಟ್ಟಾಚಾರ್ಯ ಗುಣ ತುಂಬ ಒಳ್ಳೆಯದು. ರಾಮಾಚಾರ್ಯ ಕೊನೆಗೆ ಅದನ್ನು ಕಾಪಿ ಮಾಡಿದರು. ಮೊದಲು ಸ್ವಲ್ಪ ಆಸೆ ಇತ್ತು ರಾಮಾಚಾರ್ಯಗೆ. ಆಮೇಲೆ ಅವಳ ಮಗಳು ಅವಳು ಪ್ರಪಂಚ ಕಂಚೆ ನುಡಿಸ್ತಾಯಿದ್ಲು, ಗೊತ್ತಾಯ್ತಾ, ಲತಾ. ರಾಮಾಚಾರ್ಯ ಕೊನೆಗೆ ಕಚೇರಿ ನುಡಿಸ್ತಾಯಿದ್ರು. ಅವರು ಕಚೇರಿ ಅವ್ರದ್ದು ಕಥೆ ಮುಗಿದೋಯ್ತು. ಇವಾಗ ಪುಟ್ಟಾಚಾರ್ಯ ಕಥೆನೂ ಆಗೋಯ್ತು. ನನಗೂ ಇವಾಗ 100ನೇ ವರ್ಷ ನಡೀತಾ ಇದೆ, 100 ವರ್ಷ. ಇವಾಗ ನಾನು ಪಾಠ ಹೇಳೋದನ್ನು ಆಗೋಲ್ಲ ಅಂತ ನಿಲ್ಲಿಸ್ಬಿಟ್ಟೆ. ಅಂದರೆ ಶಕ್ತಿ ಕೊಟ್ಟಿದ್ದಾನೆ, ಅರ್ಧಂಬರ್ಧ ಶುರು ಮಾಡಿಬಿಟ್ಟು ಇದು ಮಾಡೋಕ್ಕೆ ಆಸೋಕ್ಕಾಗೋಲ್ಲ ಅಂತೇಳಿ ಪಾಠ ಮಾಡಲ್ಲ. ಸಂಪಾದನೆ ಬೇಕು, ಸಾಕು, ಕೊಟ್ಟಿರೋ ಸಂಪಾದನೆ ಸಾಕು ಅಂತ ಹೇಳಿಬಿಟ್ಟು ಮಾಡಿಕೊಂಡು ಈ ರಾಮನಗರದಲ್ಲಿ ಆರಾಮಾಗಿದ್ದೀನಿ. ಇದು ರಾಮನಗರ ಅಂತ ಹೆಸರು, ರಾಮನಗರ ಅಂತ ನಾನು ಹೆಸರು ಕೊಟ್ಬಿಟ್ಟಿದ್ದೀನಿ. ಅಂದರೆ ನಿಮಗೆ ನಗು ಬರುತ್ತೆ, ಇನ್ನೇನಪ್ಪ ಇಷ್ಟು ಸುಲಭವಾಗಿ ಹೇಳ್ತಾರಲ್ಲ ಅಂತ ಹೇಳಿ. ನಿಮಗೆ ಬೆಂಗಳೂರು ಹಸು ಇದೆ ನೋಡಿ, ಬೆಂಗಳೂರಿನಲ್ಲಿ ಒಂದು ನಿಮಿಷಕ್ಕೂ ಕಾಸಿರಿ, ಒಂದು ಹೆಜ್ಜೆ ಇಟ್ಟರೆ ಕಾಸು ಬೇಕು ಬೆಂಗಳೂರು. ಅಂದರೆ ಈ ಊರಿನಲ್ಲಿ ಬೇಡ, ನಮ್ಮ ಕಾಸಿಲ್ಲದೆ ಹೋದ್ರು ಕಾಲ ತಳ್ಬೋದು. ಅಂದರೆ ಇದು ಚಿಕ್ಕ ಊರು ಚಿಕ್ಕದು. ಎಲ್ಲರೂ ಅಕ್ಕಪಕ್ಕ ನೋಡಿದ್ರೆ ಏನಾದ್ರು ಪದಾರ್ಥ ಸಿಕ್ಕುತ್ತೆ. ಬೆಂಗಳೂರಿನಲ್ಲಿ ಹಾಗಲ್ಲ, ಇದೇ ಪದಾರ್ಥಕ್ಕೆ ರೂಪಾಯಿಗಟ್ಟಲೆ ಕೊಡಬೇಕು, ಗೊತ್ತಾಯ್ತಾ. ಅಂದರೆ ಬೆಂಗಳೂರಿನಲ್ಲಿ ಸಂಪಾದನೆ ಇರೋರು ಇರ್ಬೋದು, ಬಡವ್ರು ಬದುಕೋ ಕಷ್ಟ. ದೊಡ್ಡವರು ಬೊಂಬಾಯಿ ತರಹ. ಈಗ ನಾನು ಚನ್ನಗಿರಿಯವನು ಈ ಊರಿಗೆ ಬಂದು ದೇವರ ದಯ ಈ ಊರಿನಲ್ಲಿ ಇಷ್ಟು ವರ್ಷ ಕಾಲ ತಿಳ್ಕೊಂಡು ಇವಾಗ 100ನೇ ವರ್ಷ ಕಾಲ ತಳ್ತಾ ಇದ್ದೀನಿ. ಮರಿಯಪ್ಪನವ್ರು ನನಗೆ ಪಾಠ ಹೇಳಿಕೊಟ್ಟು ಇಲ್ಲಿ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಕೊಡ್ತಿರಲಿಲ್ಲ ಅವ್ರಿಗೆ. ಅವರು ಆಲ್ ಇಂಡಿಯಾ ರೇಡಿಯೋನಲ್ಲಿ ಹಾಡ್ತಾಯಿದ್ರು. ಆಕಾಶವಾಣಿ ಇಲ್ಲಿ ಶುರು ಆಗಿದ್ದು ಮೈಸೂರಿನಲ್ಲಿ, ಗೋಪಾಲ ಸ್ವಾಮಿಗಳು ಶುರು ಮಾಡಿದ್ದು. ಆವಾಗ ಆಕಾಶವಾಣಿಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಪ್ರೋಗ್ರಾಮ್ ಕೊಡ್ತಿರಲಿಲ್ಲ. ಅವರು ಮಡ್ರಾಸ್ಗೆ ಅಲ್ಲಿಗೆ ಹೋಗೋರು. ಆವಾಗ ಅವ್ರು ಏನು ಮಾಡೋರು, ಇಲ್ಲಿಗೆ ಬಂದುಬಿಟ್ಟು ನಾವು ಒಂಟಿ ಇದ್ದೆ ಅಂದರೆ ಹೇಳ್ಕೋಬಾರ್ದು, ಮಡ್ರಾಸ್ಗೆ ಹೋಗೋದಕ್ಕೆ ಚಾರ್ಜ್ ನನ್ನ ಹತ್ರ ತೊಗೊಂಡೋಗಿ ವಾಪಸ್ ಬರ್ತಾ ಕೊಟ್ಬಿಟ್ಟು. ರಾಮನಗರ ಅಂತ ಹೆಸರಿಡೋದಕ್ಕೆ ಕಾರಣ ಏನು? ನೀವು ಬಂದ್ರಿ ಅಂತನಾ? ಇಲ್ಲಿ ಬೆಟ್ಟ ಇದೆ, ರಾಮದೇವ್ ಬೆಟ್ಟ ಅಂತ ಇದೆ. ಪಟ್ಟಾಭಿರಾಮರು ದೈವಭಕ್ತಿ ಇದೆಯಾ ನಿಮಗೆ? ಹೌದಾ? ಒಂದು ಸಾರಿ ಅನುಕೂಲ ಮಾಡ್ಕೊಂಬನ್ನಿ. ಅಂದರೆ ನಾನು ಬೆಟ್ಟಕ್ಕೆ ಹತ್ತಕ್ಕಾಗಲ್ಲ. ಆಗದೆ ಏನು, ಒಟ್ಟಿಗೆ ಹತ್ತಬೇಕು ನಾವಿಬ್ಬರು. ನೀವು ಹತ್ಬೋದು, ನನಗೆ 100 ವರ್ಷ ಬೆಟ್ಟ ಹತ್ತೋದಕ್ಕೆ ಮಾಡಿ ಮೆಟ್ಲು ಹತ್ತೋಕೆ ಆಗಲ್ಲ. ಅಂದರೆ ಪಟ್ಟಾಭಿರಾಮರು
ಭಾಳ ದಿವ್ಯನಾದಂಥ ದೇವರು. ಇವತ್ತಿನ ಪ್ರಪಂಚ ಈ ರಾಜಕೀಯದಲ್ಲಿ ತುಂಬ ಇಂಪ್ರೂವ್ ಮಾಡಬೇಕು ಅಂತ ಇದ್ದಾರೆ, ಗೊತ್ತಾಯ್ತಾ? ಅದು ಮಾಡಬಹುದು. ಆಮೇಲೆ ಆ ರಾಮದೇವ್ರು ಅಲ್ಲಿದ್ದಾರಲ್ಲ ಅಂಥೇಳಿ ಇದಕ್ಕೆ ಕ್ಲೋಸ್ಪೇಟೆ ಅಂತ ಹೆಸರು. ಅದನ್ನು ಕ್ಲೋಸ್ ಅನ್ನೋನು ಅದಕ್ಕೆ ಹೆಸರಿಟ್ಬಿಟ್ಟ. ಕ್ಲೋಸ್ ಅನ್ನೋನು ಕ್ಲೋಸ್ಪೇಟ್, ಅದಕ್ಕೆ ಫ್ರೆಂಚ್ ರಾಕ್ಸ್. ಪಾಂಡುಪುರ ಅದು ಫ್ರೆಂಚ್ ರಾಕ್ಸು, ಇದು ಕ್ಲೋಸ್ಪೇಟ್. ನಾವು ಕ್ಲೋಸ್ಪೇಟ್ ಅಂತ ಏನು ಅಂದರೆ ಸ್ನೇಹಿತರೆಲ್ಲ ಅಷ್ಟು ಕ್ಲೋಸ್ ಆಗಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ಏನೋ ಒಂಥರ ಕಾಲ ತಳ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಊರು ಇದೆ, ಪದಾರ್ಥಗಳು ಅಂಥ ದುಬಾರಿ ಇಲ್ಲ, ಬಡವ್ರು ಬದುಕ್ಬೋದು. ಬೆಂಗಳೂರಿನಲ್ಲಿ ಬದುಕೋದು ಸ್ವಲ್ಪ ಕಷ್ಟ. ಬೆಂಗಳೂರಿನಲ್ಲಿ 3 ಕಾಸಿಗೆ ಬೆಲೆ ಇಲ್ಲ, ಇಲ್ಲಿ 3 ಕಾಸಿಗೂ ಬೆಲೆ ಇದೆ. ಅಂದರೆ ನೀವು ಹೇಳ್ತಾ ಇದ್ದು ನನ್ನ ಲೈಫ್ ಹಿಸ್ಟ್ರಿನ ಕೇಳ್ತಾ ಇದ್ದೀನಿ, ನಾನು ಏನೇನೋ ಹೇಳಿ. ಗುರುಗಳೇ, ಒಂದು ಪ್ರಶ್ನೆ ನಂಗೆ ಮುಖ್ಯವಾಗಿ ನಿಮ್ಮನ್ನು ಕೇಳಬೇಕು. 75 ವರ್ಷ ತ್ಯಾಗರಾಜ ಆರಾಧನೆ ಮಾಡಿದ್ದೀರಾ, ಅದು ಹೇಗೆ ಶುರು ಮಾಡಿದ್ರಿ? ಯಾಕೆ ಪ್ರೇರಣೆ ಬಂತು ಅದು ಮಾಡಬೇಕು ಅಂತ? ಬನ್ನಿದಾರಿಗೆ ಇಲ್ಲಿ ಅರ್ಕೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಇದೆ ಈ ಊರಿನಲ್ಲಿ. ಅರ್ಕೇಶ್ವರ ನದಿ ಇದೆ, ನದಿ ಪಕ್ಕದಲ್ಲಿ ಅರ್ಕೇಶ್ವರ ದೇವಸ್ಥಾನ ಇದೆ. ಇವಾಗ ಶಿಥಿಲವಾಗ್ಬಿಟ್ಟಿದೆ, ಅದೆಲ್ಲ ತುಂಬ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ಪೇಪರ್ನಲ್ಲಿ ಹಾಕಿದ್ದಾನೆ, ಗೊತ್ತಾಯ್ತೆ? ಅಂದರೆ ನಾನೇನು ಮಾಡಿದೆ, ಇವರಿಗೆ ಬಂದೆ. ನಮ್ಮ ಅಣ್ಣ ಇದ್ದರು ಈ ಊರಿನಲ್ಲಿ, ಒಬ್ಬ ಅಣ್ಣ ಇದ್ದರು. ಇಲ್ಲಿ ಒಬ್ಬರು ಮ್ಯಾಜಿಸ್ಟ್ರೇಟ್ ಇದ್ದರು, ಅವ್ರು ಸ್ವಲ್ಪ ಪಿಟೀಲ್ ನುಡಿಸ್ತಾಯಿದ್ರು. ನಮ್ಮಣ್ಣ ಅವ್ರ ಮನೆಗೆ ಕರ್ಕೊಂಡೋದ ನಾ ಬಂದು ಹೊಸದು ಕರ್ಕೊಂಡೋಗಿ, ನನ್ನ ತಮ್ಮ ಸ್ವಲ್ಪ ಸಂಗೀತದಲ್ಲಿದ್ದಾನೆ ಅಂತ ಹೇಳಿದ್ರು. ಪಾಠ ಬರ್ದ, ಎವಳೋ ಬರ್ದು, ಏನ ಪಾಠ ಅಂತ ಹೇಳಿ ಕೇಳಿದ್ರು. ಆಮೇಲೆ ಸುಮ್ಮನೆ ಒಂದು ಚೂರು ರಾಗ ಆಡಿದೆ. ಇಂಥ ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡು ಮನೆಯಲ್ಲೇ ಅಂತ ಅಂದರು. ಪಕ್ವಾದ್ಯ ಇಲ್ಲ. ಅವತ್ತು ನಾನು ಅವರಿದ್ದೀನಿ, ಕೆ ಪಿ ವೆಂಕಟೇಶ ಮೂರ್ತಿ ಅಂತೇಳಿ, ಕೆ ಪಿ ರಾಮನಾಥಯ್ಯನವರು ಅಂತ ಹಳೆ ಡೆಪ್ಟಿ ಕಮಿಷನರು, ಮಂಡ್ಯ ಕೆ ಪಿ ವೆಂಕಟೇಶ ಮೂರ್ತಿ, ವೆಂಕಟೇಶ ಮೂರ್ತಿ ಇಲ್ಲಿವರು, ಗೊತ್ತಾಯ್ತೆ? ಅವ್ರ ಅಣ್ಣ ಅಲ್ಲಿ ಡೆಪ್ಟಿ ಕಮಿಷನರು, ಗೊತ್ತಾಯ್ತೆ? ಕೊನೆಗೆ ಈ ಮ್ಯಾಜಿಸ್ಟ್ರೇಟ್ ಏನು ಮಾಡಿಬಿಟ್ರು, ಆ ಪೊಲೀಸ್ ಆಫೀಸರನ್ನ ಮನೆಗೆ ಸಂಗೀತ ಕೇಳೋಕ್ಕೆ ಕರೆಸಿದ್ರು. ಅವ್ರ ಸಂಗೀತ ತುಂಬ ಆಸೆ, ಪೊಲೀಸ್ ಆಫೀಸರು. ಹಾಡ್ತಾ ಆದಮೇಲೆ ತುಂಬ 1-2 ಗಂಟೆ ಹೊತ್ತಾದಮೇಲೆ ಕಚೇರಿ ಎಲ್ಲ ಮುಗೀತು. ಅಂದರೆ ನಾ ಬರೀ ಸೀನಿಯರ್ ಪಾಸ್ ಮಾಡಿದ್ದೆ, ಅಷ್ಟೇ ಹಾಡಿದೆ. ಕೊನೆಗೆ ಮುಗೀತು. ಆಮೇಲೆ ಒಂದು ದಿವಸ ಒಬ್ಬ ಶಿಷ್ಯನ ಜೊತೆಯಲ್ಲಿ ಇಲ್ಲಿ ಹೈಸ್ಕೂಲ್ ಅಂತ ಇದೆ, ಗೌರ್ಮೆಂಟ್ ಹೈಸ್ಕೂಲ್. ಆ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆ ಇದೆ, ರೈಲ್ವೆ ಲೈನ್ ಪಕ್ಕ. ರಾತ್ರಿ ಸುಮಾರು 12 ಗಂಟೆ ಇರ್ಬೋದು, ಬೆಳದಿಂಗಳು ಜೋರಾಗಿದೆ. ಅಲ್ಲಿ ಹೋಗಿ ಅಲ್ಲಿ ನೋಡ್ತಾ ವಾತಾವರಣ ನೋಡಿ ಸುಮ್ಮನೆ ಇರಲಿಲ್ಲ. ರಾಗ ಆಲಾಪನೆ ಶುರು ಮಾಡಿದೆ. ಪೊಲೀಸ್ ಆಫೀಸರ್ ಮನೆ ಹಿಂಗಂತ ಸ್ವಿಚ್ ಹಾಕಿದ್ರು. ಓ ರಾಮಣ್ಣ, ಪೊಲೀಸ್ ಆಫೀಸರ್ ಬರ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ ಇಲ್ಲಿ ಅಂತ ಅಂದೆ. ಅವ್ರು ಏನು ಮಾಡಿದ್ರು, ಕಾಲಿನಲ್ಲಿ ಚಪ್ಪಲೇನೂ ಇಲ್ಲ, ಆ ವಾಯ್ಸ್ ನೋಡಿಕೊಂಡು ಅದೆಲ್ಲೆಲ್ಲ ಹಿಂಗೆ ಬರ್ತದೋ ಹಾಗೆ ಕಲ್ಲು ಮುಳ್ಳು ಎಲ್ಲ ತುಳ್ಕೊಂಡು ಹಾಗೆ ಬಂದ್ಬಿಟ್ಟು ಅಂದರೆ ಸಂಗೀತ
ಅವ್ರ ಸಂಕೇತಿಗಳು ಓ ರಾಮನಾಥಯ್ಯ ಇವರು ಡೆಪ್ಟಿ ಕಮಿಷನರು ಅವ್ರ ತಮ್ಮ. ಓ ಸರಿ ಸರಿ ಸರಿ. ಗೊತ್ತಾಯ್ತಾ? ಸಂಗೀತ ತುಂಬ ಆಸೆ. ಕೊನೆಗೆ ಅವ್ರ ಮನೇಲಿ ಮ್ಯಾಜಿಸ್ಟ್ರೇಟ್ ಮನೇಲಿ ಸಹ ಹಾಡ್ತಾ ಇದ್ದೀನಿ. ನಿಂತ್ಕೊಂಡು ನಾನು ಇವಾಗ ಮ್ಯಾಜಿಸ್ಟ್ರೇಟ್ ಆಗಿ ಆರ್ಡ್ರ್ ಮಾಡ್ತೀನಿ ಅಂತಂದರು. ಇವರು ಪೊಲೀಸ್ ಆಫೀಸರು ನಮಸ್ಕಾರ ಮಾಡಿ ಆಗಬಹುದು ಅಂತಂದರು. ನನಗೆ ಇದೇನೇನು ನಾಟಕ ಮಾಡ್ತಾರಲ್ಲ ಅಂತಂದರೆ, ನಾಳೆಯಿಂದ ನೀವು ಇವ್ರು ಶಿಷ್ಯರಾಗಬೇಕು ಅಂತ ಪೊಲೀಸ್ ಆಫೀಸರ್ಗೆ ಹೇಳ್ಬಿಟ್ಟು, ಪೊಲೀಸ್ ಆಫೀಸರ್ಗೆ ನಾಳೆಯಿಂದ ಇವರು ಶಿಷ್ಯರಾಗಬೇಕು ನೀವು ಅಂತಂದು. ನಾನು ಒಂದು ಪಾಠ ಸಿಕ್ತು ನನಗೆ, ಪರವಾಗಿಲ್ಲ ಇಲ್ಲಿ ಹಾಡಿದ್ರಿಂದ, ಅಂದರೆ ಜೀವನಕ್ಕೆ ಕಷ್ಟಪಡ್ತಾಯಿದ್ದೆ, ಒಂದು ಪಾಠ ಸಿಕ್ತು ಅಂತ ತಿಳ್ಕೊಂಡು ನಾನು ಈ ಊರಿಗೆ ಬಂದು ಹೊಸದಲ್ಲಿ ಮೊದಲನೇ ದಿವಸ ಚಿಂತಿನಪಲ್ಲಿ ರಾಮಚಂದ್ರ ನೋಡಿದ್ರಾ? ಹಾಂ, ನೋಡಿಲ್ಲ, ಅವ್ರ ಬಗ್ಗೆ ಕೇಳಿದ್ದೀನಿ. ಅವ್ರ ಬಾಮೈದ ಅವನು ಜೊತೆಯಲ್ಲಿ ಹಾಡ್ದ. ಪಿಟೀಲಿಲ್ಲ, ಪಿಟೀಲ್ನವ್ರಿಲ್ಲ. ಮೃದಂಗೆ ವೀರಭದ್ರಯ್ಯ. ಪೊಲೀಸ್ ಆಫೀಸರು ಹೇಳಿದರು, ನಾನು ಆ ಕಚೇರಿ ಜವಾಬ್ದಾರಿ ನಾನು ತೊಗೋತೀನಿ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಅಂದರು. ಇಲ್ಲೇ ರಾಮದೇವ್ ದೇವಸ್ಥಾನ ಅಂತ ಎದುರುಗಡೆನೇ ಆಯಿತು. ಕೊನೆ ಅವತ್ತಿನ ಕಚೇರಿಗೆ ಅವ್ರ ಜವಾಬ್ದಾರಿ ತೊಗೊಂಡ್ಬಿಟ್ರು. ನಾನು ನಾಳೆ ಕಚೇರಿ, ನಾಡಿದ್ದು ನನ್ನ ಕಚೇರಿ, ನನ್ನ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ, ನಾನು ಒಂಟಿ ಇದ್ದೀನಿ. ಆವಾಗ ಒಂದು ಪಾಠದ ಮನೆಗೆ ಹೋದೆ. ನೋಡಿ ನಾಳೆ ದಿವಸ ಎಷ್ಟು ಜನ ಊಟಕ್ಕೆ ಬರ್ತಾರೆ, ಸಂಗೀತ ವಿದ್ವಾಂಸರು, ಅವ್ರಿಗೆ ನೀವು ಊಟ ಹಾಕಬೇಕು ಅಂಥೇಳಿ ಅವ್ರು ಹೇಳಿದ್ರು. ನಾಡಿದ್ದು ನಿಮ್ಮ ಮನೆಗೆ ಬರ್ತಾರೆ, ನೀವು ಊಟ ಹಾಕಬೇಕು ಅಂಥೇಳಿ 3 ದಿವಸದ ಕಾರ್ಯಕ್ರಮ ಆಗೋಯ್ತು. ಮೈಸೂರಿಂದ ಬಂದು ಕಾರ್ಯಕ್ರಮ, ನನ್ನ ಹತ್ರ 3 ಕಾಸಿಲ್ಲ, ಊಟಕ್ಕೆ ಅವ್ರ ಮನೆಗೆ ಹೋಗೋದು, ಕಚೇರಿ ಮಾಡೋದು, ಊರಿಗೆ ಕಳಿಸೋದು. ಈ ಥರ ಮಾಡಿಕೊಂಡು ಒಂದು ವರ್ಷಾಂತರ ನಡೀತು. ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ, ಇಲ್ಲಿ ಅರ್ಕೇಶ್ವರ ದೇವಸ್ಥಾನ ಇದೆ, ನದಿ ಇದೆ, ನದಿ ಪಕ್ಕದಲ್ಲೇ ಅರ್ಕೇಶ್ವರ ಸ್ವಾಮಿ ಇದ್ದಾನೆ. ದೇವಸ್ಥಾನ ಚೆನ್ನಾಗಿದೆ. ಇವಾಗ ಅದೇನೋ ಹೊಸ್ದಾಗಿ ಕಟ್ತಾರಂತೆ, ಈಗ ಇವತ್ತಿನ ಪೇಪರ್ನಲ್ಲಿ ಹಾಕಿದ್ದಾರೆ, ಹೊಸ್ದಾಗಿ ಕಟ್ತೀವಿ ಅಂತೇಳಿ. ಗೊತ್ತಾಯ್ತಾ? ಆ ದೇವಸ್ಥಾನದಲ್ಲಿ ತುಂಬ ದಿವಸ ಕಚೇರಿಗಳು ಮಾಡಿಸಿದೆ. ಏನು ಮಾಡಿಸಿದೆ, ಒಬ್ಬೊಬ್ಬ ಅಂಗಡಿಯವ್ರ ಹತ್ರ ನಾವು ನೀವು ಕೊಡಿ, ನಾನು ಸಂಗೀತ ಕಚೇರಿ ಮಾಡಿಸ್ತೀನಿ. ಒಬ್ಬರು 2 ಆಣೆ ಕೊಟ್ಟರು, ಒಬ್ಬರು 8 ಆಣೆ ಕೊಟ್ಟರು, ಒಬ್ಬರು ₹1 ಕೊಟ್ಟರು. ಈ ಥರ ಕೊಟ್ಟು ದುಡ್ಡನ್ನು ಜಮಾಯಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಂಡು ಬಂದೆ. ಈ ಥರ ನಡೆಸ್ಕೊಂಡು ಒಬ್ಬ ರಾಮು ಅಂತ ಜೊತೇಲಿ ಸಿಕ್ಕ. ಆಮೇಲೆ ನಾನು ಜೊತೇಲಿ ಬರ್ತೀನಿ ಅಂತ ಅವನು ಬಂದು, ಅವನು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದ. ಅವನು ಬಂದು ಜೊತೆಯಲ್ಲಿ ಹೋಗ್ಬಿಟ್ಟು ವಸೂಲು ಮಾಡೋದು, ಕಾರ್ಯಕ್ರಮ ನಡೆಸೋದು, ಈ ಥರ ಮಾಡಿಕೊಂಡು ಒಂದು 2-3 ವರ್ಷ ನಡೆಸಿದ ಮೇಲೆ ಆಮೇಲೆ ಯೋಚನೆ ಮಾಡಿದೆ, ಇದು ಸ್ವಂತ, ಇದು ಒಂದು ಮನೆ ಅಂತ ಆಯಿತು. ಇನ್ನೂ ಮದುವೆ ಆಗಿರಲಿಲ್ಲ. ಇದೊಂದು ಸೈಟ್ ಅಂಥೇಳಿ, ಇದು ದುಡ್ಡು ಎಷ್ಟಿಗೆ ಒಂದೊಂದು ಗೋಲ್ಕಕ್ಕೆ ₹1 ಆಗ್ತಾಯಿದೆ. ಹಾಂ, ನೀವು ಹೇಳಿದ್ರಿ ₹100 ಆಯಿತು. ಅದನ್ನು ಬ್ಯಾಂಕಿಗೆ ಬ್ಯಾಂಕ್ ಮ್ಯಾನೇಜರು ಸಾಲ ಕೊಟ್ಟು ಸೈಟ್ ತೊಗೊಂಡು ಆಮೇಲೆ ಮನೆ ಕಟ್ಟಿಸಿ ದೇವ್ರ ದಯೆಯಿಂದ ಹೆಂಡತಿಗೆ ಪಾಠ ಆಡ್ತಾಯಿದ್ದೆ. ಹೆಂಡತಿ ನಮ್ಮ ಅಕ್ಕನ ಮಗಳೇ. ಏನು ಮಾಡೋದು ಅಂದರೆ, ನಮ್ಮ ಬಾಬಾ ಯಾರು, ನೀಳಮ್ಮ ಕಡಾಮಿ ಅಂತ ಕೇಳಿದ್ರಲ್ಲ, ನೀಳಮ್ಮನ ಅಣ್ಣ. ಅವ್ರ ಸ್ಥಳ ಮೇಲ್ಕೋಟೆಯವರು. ಅವರು ತಂಗಿ ನೀಳಮ್ಮನ ಹೆಸರು. ಗೊತ್ತಾಯ್ತೆ? ಅವಳು ನಮ್ಮ ಮನೆಯವಳು, ನಾನು ಇಲ್ಲಿ ಮನೆ ಮಾಡಿದ್ದು. ಆವಾಗ ಬಂದು ಸಂಸಾರ ಹೂಡಿ ದೊಡ್ಡವನೀವನು.
ಈಗ ಹೆಸರು ಇವಾಗ 69 ಹಾಂ, ಅವರ ಹೆಸರು ರಂಗರಾಜು. ಹಾಂ ಹಾಂ. ಇವನು ದೊಡ್ಡವನು. ಆಮೇಲೆ ಎರಡನೇವಳು ಜಯಲಕ್ಷ್ಮಿ, ಜಯಲಕ್ಷ್ಮಿ. ಹಾಂ ಇವನ ತಂಗಿ. ಹಾಂ ಮೂರನೇವಳು ರಮಣಿ. ಹಾಂ. ನಾಲ್ಕನೇವಳು ಪ್ರಸನ್ನ. ಹಾಂ ಹಾಂ ಹಾಂ. ಶ್ರೀನಿವಾಸ್ ಪ್ರಸನ್ನ ಗೊತ್ತಲ್ಲ. ಗೊತ್ತು ಗೊತ್ತು ಗೊತ್ತು. ಆಮೇಲೆ ನಮ್ಮ ಮನೆಯವಳು ನಾನಿಂದ ಒಬ್ಬರು ಗೆಜೆಟ್ ಕಾಪಿ ತಂದರು, ಮೇಸ್ಟೈಲ್ ಒಂದು ಪೋಸ್ಟ್ ಅಡ್ವರ್ಟೈಸ್ ಆಗಿಬಿಟ್ಟಿದೆ ಅಂತ. ಎಷ್ಟು 58ನೇ ಇಸ್ವಿ, 58ರಲ್ಲಿ. ಇದು 52ರಲ್ಲಿ ಈ ಮನೆಗೆ ಬಂದೆ. 53ರಲ್ಲಿ ಮನೆ ಕಟ್ಟಿಸ್ದೆ. ನಾನು ಕಟ್ಟಿಸಲಿಲ್ಲ, ದೇವ್ರು ಕೊಟ್ಟ. ನಾನು ಅಂತದ್ದು ಅಂದರೆ ಅವನ ದಯ ಇದೆಯಲ್ಲ, ತ್ಯಾಗರಾಜರ ಆರಾಧ, ಅವನ ದಯ ಇತ್ತು. ಮಾಡ್ಕೊಂಡು ನೋಡಿ ಇವಾಗ ಈ ಕಿಟಕಿ ಪ್ರಾರಂಭದಲ್ಲಿ ಮಾಡಿದ್ದು. ಇವಾಗ ಮನೊಂದಾಗ ಸ್ವಲ್ಪ ದೊಡ್ಡದಾಗಿ ಇವಾಗ ಮನೆ ದೊಡ್ಡದಾಗಿ ಆಗ್ಬಿಟ್ಟಿದೆ ನೋಡಿ. ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಕಾಮಾಕ್ಷಿ. ನಿಮ್ಗೆ ಆಗಿರೋ ಪಾಠ ಗೊತ್ತಾಯ್ತಾ? ಇದನ್ನು ಕಾಮಾಕ್ಷಿ ಅಂಬಾ ಅಂತಂದರೆ ಅವಳು ಬಂದುಬಿಡ್ತಾಳಲ್ಲ ಕಣ್ಣಿಗೆ. ಅಂದರೆ ದೇವಸ್ಥಾನದಲ್ಲಿ ಇಲ್ಲ, ನಮ್ಮ ಮನೇಲೇ ಇರ್ತಾನೆ. ಕಾಮಾಕ್ಷಿ ಅಂಬಾ ಕಂಚಿ ಕಾಮಾಕ್ಷಿ ಅಂಬಾ ಅನುದಿನನು ಮರುವಗನೆ ನೀ ಪಾದಮೂಲ ಬೆಕ್ಕನು ನಮ್ಮಿಕಿನಿ ಶ್ರೀ ಕಂಚಿ ಕಾಮಾಕ್ಷಿ ಅಂಬಾ ಕುಂದರದನ ಕುವಲಯ ನಯನ ತಲ್ಲಿ ರಕ್ಷಿಸು ಕಾಮಾಕ್ಷಿ ಅಂಬಾ ಕಂಬುಗಳ ನೀರ ಚಿಗುರ ನಿರುವದನ ಮಾಯಮ್ಮ ಕಾಮಾಕ್ಷಿ ಅಂಬಾ ಕುಂಭಕುಚ ಮದ ಮಸ್ತಗ ಜಗ ಪದ್ಮ ಭವಹರಿ ಶಂಭುನುತ ಶಂಕರಿ ನೀವುನ ಚಿಂತ ಗಡಿ ಚೌಮ ఇప్పుడు కామాక్షి అంబా భక్తజన కల్పలతికా కరుణాలయ సదయ గిరితనయ కావమే శరణాగతుడుగ కామ సంశయక వరమొసగు కామాక్షి అంబా పాతకములను దీర్చిని పరభక్తి సంపద మీయవే పావనిగత మొరవినద పరాకేలనమ్మ వినమ్మ కామాక్షి అంబా కలుషహారిణి సదా నట ఫలదా యకియని బిరుదు భూమిలో కలిగిన దొరై రుచువే దము మురళిడగ వినిక మాక్షి అంబా నీ పవన నిలయాసుర సముదయాకర నుతకువలయ మదధను జవారణ మృగే దాచిత కలుష దాన గుణ అపరమిత వైభవములను స్మరణ మదిలో దళకి తులకు లవిచే విపుడుమా అభయమీయమే కామాక్షి అంబా
ಶ್ಯಾಮಕೃಷ್ಣ ಸಹೋದರಿ ಶಿವಶಂಕರಿ ಪರಮೇಶ್ವರ ಹರಿಹರಾದುಲಕುರಿ ಮಹಿಮಲು ಗಣಿಂ ಪತರಮ ನುಟುಡಮ್ಮ ಅಭಿಮಾನಮುಲೇತ ನ ಪೈದೇವಿ ಪರಾಕೇಲನೆ ಬ್ರೋವವೆ ఇప్పుడు శ్రీ భైరవి కామాక్షి అంబా మరవకనే నీ పాదములే శ్రీకంఠికా ಅಂಬಾ. ಇದು ಚಿಕ್ಕ ಸ್ವರ್ಜಿತಿ, ಸ್ವರ್ಜಿತಿ ಅಂದರೆ ಎಷ್ಟು ಭಾವ ಇದೆ ಗೊತ್ತಾಯ್ತಾ? ಅಂದರೆ ಸಂಗೀತ ಗೊತ್ತಿರೋರಿಗೆ ಗೊತ್ತಾಗುತ್ತೆ, ಬೇರೆಯವರಿಗೆ ಸಿನಿಮಾ ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ ಇದೆಂತ ಆಯ್ತದೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ರವಿಚಂದ್ರ ಬುದ್ಧ ನೀನೆ ರಾಹು ಕೇತುವು ನೀನೆ ರವಿಚಂದ್ರ ಬುದ್ಧ ನೀನೆ ರಾಹು ಕೇತುವು ನೀನೆ ಕವಿ ಗುರು ಶನಿಯೋ ಮಂಗಳನು ನೀನೆ ದಿವರಾತ್ರಿಯೂ ನೀನೆ ನವವಿಧಾನನು ನೀನೆ ದಿವರಾತ್ರಿಯೂ ನೀನೆ ನವವಿಧಾನವು ನೀನೆ ಭವ ರೋಗ ಹರಣ ಜಗನು ನೀನೆ ಸಕಲ ಗ್ರಹ ಬಲ ಬಲ ನೀನೆ ಸರಸಿಜಾಕ್ಷ ಋತುಕಾಲವು ನೀನೆ ವ್ರತ ದಿನಗಳು ನೀನೆ ಕೃತು ಸಂಧ್ಯಾನ ಸದ್ಗತಿಯು ನೀನೆ ಜಿತವಾಗಿ ಪುರಂದರ ವಿಠಲನ ಜಿತವಾಗಿ ನೋಡಯ ಪುರಂದರ ವಿಠಲನ ಶಿಟಿಗೆ ಶಿಲುಕದ ಮಹಿಮನು ನೀನೆ ಶಿಟಿಗೆ ಶಿಲುಕದ ಮಹಿಮನು ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಲ ವ್ಯಾಪಕ ನೀನೆ ವಿಶ್ವರಕ್ಷ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ನೀವೇ ಸಂಖ್ಯೆ ಚಪ್ಪಾಳೆ ಬೇರೆ ಹೊಡಿಬೇಕು, ಚಪ್ಪಾಳೆ ನೀವು ಹಾಡ್ಬಿಟ್ಟು ಅವ್ರು ಹಾಡ್ಬಿಟ್ಟು ಅವರೇ ಚಪ್ಪಾಳೆ ಹೊಡ್ಕೊಂಡ್ಬಿಟ್ರು ಹಿಂಗೆ. ವೀಕ್ಷಕರೇ, ನಾವು ಇಷ್ಟೊತ್ತು ಪುನೀತರಾಗಿದ್ದೇವೆ. ಹಿರಿಯರ ಮಾತನ್ನು ಕೇಳಿ ಅವರ 90 ವರ್ಷಗಳ ಸ್ಮರಣೆ, ಅನುಭವ, ಅನಿಸಿಕೆ ಎಲ್ಲವನ್ನೂ ಕೇಳಿ ಏನು ಹೇಳೋದು, ತುಂಬ ಆನಂದ ಪಟ್ಟಿದ್ದೇವೆ. ಹಾಗೆಯೇ ಇಲ್ಲಿ ಬಂದವರಿಗೆ ಅವರ ಮನೆಯವರೆಲ್ಲ ಸೇರಿ
ಯಾರು ಮಕ್ಕಳು, ಯಾರು ಸೊಸೆಯರು, ಯಾರು ಅಳಿಯಂದರು ಏನೂ ಗೊತ್ತಾಗಲ್ಲ. ಎಲ್ಲರೂ ಒಂದುಗೂಡಿ ಆತಿಥ್ಯವನ್ನು ಕೊಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಆತಿಥ್ಯವನ್ನು ಬಹಳ ಸ್ವೀಕರಿಸಿ ಆನಂದವಾಗಿದೆ ಇವತ್ತು. ಈ ತೃಪ್ತಿಯಿಂದ ಎಲ್ಲೋ ಒಂದು ಕಡೆ ಇದಕ್ಕೆ ಒಂದು ಮುಕ್ತಾಯ ಕೊಡಬೇಕು ಅಂತ ಈಗ ಇಲ್ಲಿ ಮುಕ್ತಾಯ ಮಾಡೋಣ ಅಂತ ಅನ್ಕೋತಿದ್ದೇವೆ. ಗುರುಗಳಿಗೂ ಇನ್ನು ಊಟದ ಸಮಯವಾಗ್ತಾ ಬಂತು. ಹೀಗೆ ಗುರುಗಳು ಇನ್ನೂ ಹಲವಾರು ವರ್ಷಗಳ ಕಾಲ ಇದ್ದು ನಮ್ಮನ್ನೆಲ್ಲ ಹರಸಲಿ ಅಂತ ಬೇಡ್ಕೋತೇನೆ ಭಗವಂತನಲ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ. ಶ್ರೀ ಗಣನಾಥ ಸಿಂಧೂರವರ್ಣ ಕರುಣ ಸಾಗರ ಕರಿವದನ ಲಂಬೋದರ ಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಕುಮಿಕರ ಕುಂದಗೌರ ಗೌರೀವರ ಮಂದಿರಾಯ ಮಾನ ಮಕುಟ ಮಂದಾರ ಮಂದಾರ ಕುಸುಮಾಕರ ಮಕರಂದಂ ವಾಸಿತುರೇ ಹೇಮಕೂಟ ಹೇಮಕೂಟ ಸಿಂಹಾಸನ ಹೇಮಕೂಟ ಸಿಂಹಾಸನ ವಿರೂಪಾಕ್ಷ ವಿರೂಪಾಕ್ಷ ಕರುಣಾಕರ ಮಂದಾರ ಕುಸುಮಾಕರ ಮಕರಂದಂ ವಾಸಿತುರೇ ದೀಪ ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು ಮರೆ ಮಾಡುವ ವಸ್ತ್ರ ಮರೆ ಮಾಡುವ ವಸ್ತ್ರ ಮರೆ ಮಾಡುವ ವಸ್ತ್ರ ಪರಮ ಮಡಿಯು ಪರಮ ಮಡಿಯು ಮರೆ ಮಾಡುವ ವಸ್ತ್ರ ಮರೆ ಮಾಡುವ ವಸ್ತ್ರ ಪರಮ ಮಡಿಯು ಪರಮ ಮಡಿಯು ತಿರುಗಾಡಿ ದಣಿಯುವುದೇ ತಿರುಗಾಡಿ ದಣಿಯುವುದೇ ನಾವು ತಿರುಗಾಡಿ ದಣಿಯುವುದೇ ಕರಿಗೆ ಪ್ರದಕ್ಷಿಣೆಯು ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು ಹೊರಳಿ ಮಲಗುವುದೆಲ್ಲ ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ಹರಿಗೆ ವಂದನೆಯು ಹೊರಳಿ ಮಲಗುವುದೆಲ್ಲ ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ಹರಿಗೆ ವಂದನೆಯು ಸುಲಭ ಪೂಜೆಯ ಮಾಡಿ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ನಾಭನ ಪಾದ ನಳಿನ ಸೇವಕರು ನಳಿನ ಸೇವಕರು ನುಡಿವ ಮಾತುಗಳೆಲ್ಲ ನುಡಿವ
ಕಡಲ ಶಯನನ ಜಪವು ಕಡಲ ಶಯನನ ಜಪವು ನುಡಿವ ಮಾತುಗಳೆಲ್ಲ ನುಡಿವ ಮಾತುಗಳೆಲ್ಲ ಕಡಲ ಶಯನನ ಜಪವು ಕಡಲ ಶಯನನ ಜಪವು ಮಡದಿ ಮಕ್ಕಳು ಮತ್ತೆ ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ ಒಡನೆ ಪರಿವಾರ ಒಡನೆ ಪರಿವಾರ ಒಡನೆ ಪರಿವಾರ ನಡು ಮನೆಯು ಅಂಗಳವು ನಡುಮನೆಯು ಅಂಗಳವು ನಮ್ಮ ನಡು ಮನೆಯು ನಮ್ಮ ನಡುಮನೆಯು ಅಂಗಳವು ಉಡುಪಿ ವೈಕುಂಠಗಳು ಉಡುಪಿ ವೈಕುಂಠಗಳು ನಡು ಮನೆಯು ಅಂಗಳವು ನಡುಮನೆಯು ಅಂಗಳವು ಉಡುಪಿ ವೈಕುಂಠಗಳು ಉಡುಪಿ ವೈಕುಂಠಗಳು ಎಡಬಲದ ಮನೆಯವರು ಎಡಬಲದ ಮನೆಯವರು ಕಡು ಭಾಗವತರು ಕಡು ಭಾಗವತರು ಸುಲಭ ಪೂಜೆಯ ಮಾಡಿ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಬಲವಿಲ್ಲದವರು ನಡೆದ ನಾಭನ ಪಾದ ನಡಿನ ಬಲವಾದ ನಡೆದ ಸೇವಕರು ನಡಿನ ಸೇವಕರು ಹೀಗೆ ಅನುದಿನ ತಿಳಿದು ಹೀಗೆ ಅನುದಿನ ತಿಳಿದು ಹಿಗ್ಗುವ ಜನರ ಭವ ಹಿಗ್ಗುವ ಜನರ ಭವ ಹೀಗೆ ಅನುದಿನ ತಿಳಿದು ಹೀಗೆ ಅನುದಿನ ತಿಳಿದು ಹಿಗ್ಗುವ ಜನರ ಭವ ಹಿಗ್ಗುವ ಜನರ ಭವ ರೋಗ ಪರಿಹಾರವು ರೋಗ ಪರಿಹಾರವು ಭವರೋಗ ಪರಿಹಾರವು ಭವರೋಗ ಪರಿಹಾರವು ಮೂರ್ತದಲ್ಲಿ ಸುಖವು ಮೂಢರಲ್ಲಿ ಸುಖವು ಹೋಗಿದೆ ಈ ಆಯು ಹೋಗುತ್ತಿದೆ ಈ ಆಯು ಹೋಗುತ್ತಿದೆ ಈ ಆಯು ಹೋಗುತ್ತಿದೆ ಈ ಆಯು ಹೋಗುತ್ತಿದೆ ಈ ಆಯು ವೇಗದಿಂದಲಿ ನಮ್ಮ ವೇಗದಿಂದಲಿ ನಮ್ಮ ಯೋಗೀಶ ಪುರಂದರ ವಿಠಲನ